ಮೂವಿ ಓಪನಿಂಗ್ ಸೀನ್ ಹೀರೋಯಿನ್ ಆಗಿರೋ ನಿತ್ಯಾನ ನೋಡಿಸ್ತಾರೆ. ಪಕ್ಕದಲ್ಲೇ ಇರೋ ಒಂದು ಮೊಬೈಲ್ ಎತ್ಕೊಂಡು ತನ್ನ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡ್ತಾಳೆ. ಆ ಫೋನು ಕೂಡ ಅಲ್ಲೇ ಬಿದ್ದಿರೋದನ್ನ ನೋಡಿ ನನ್ನ ಬಾಯ್ ಫ್ರೆಂಡ್ ಎಲ್ಲಿಗೋದ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಅವಳ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂದು ಫೈರ್ ಆಕ್ಸಿಡೆಂಟ್ ನಡೆಯುತ್ತೆ. ನಂತರ ನಿತ್ಯಗೆ ಎಚ್ಚರಿಕೆ ಆಗೋತಷ್ಟಿಗೆ ಅವಳು ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಡಾಕ್ಟರ್ಸ್ ಅಲ್ಲಿಗೆ ಬಂದು ಇವಾಗ ನಿನಗೆ ಹೇಗೈತೆ ಅಂತ ಕೇಳಿದಾಗ ನನಗೆ ಏನಾಗೈತೆ, ನಾನು ಯಾಕೆ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಅಂತ ನಿತ್ಯ ಮಾತಾಡ್ತಿರುವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ನಡೆದಿತ್ತು. ಇದು ನಡೆದು 4 ದಿನ ಆಗೋಗ್ಬಿಟ್ಟೈತೆ. ಇವಾಗ ನಿನಗೆ ಎಚ್ಚರಿಕೆ ಆಗೈತೆ ಅಂತ ಮಾತಾಡ್ತಿರುವಾಗ ಪಕ್ಕದಲ್ಲಿ ಇನ್ನೊಬ್ಬ ಮೇಲ್ ಡಾಕ್ಟರ್ ಅಲ್ಲಿಗೆ ಬರ್ತಾನೆ. ಇನ್ನೊಬ್ಬ ಮೇಲ್ ಡಾಕ್ಟರ್ ಅಲ್ಲಿಗೆ ಬರೋದ್ರಿಂದ ನಿತ್ಯ ಆ ಮೇಲ್ ಡಾಕ್ಟರ್ ನ ನೋಡಿ ಮೈಕಲ್ ನೀನ್ ಬಂದ್ಬಿಟ್ಟ, ನಾನ್ ನಿನಗೋಸ್ಕರನೇ ವೈಟ್ ಮಾಡ್ತಾ ಇದ್ದೀನಿ, ನೋಡಿ ಏನೋ ಫೈರ್ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳ್ಬಿಟ್ಟು ಇವರು ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಆವಾಗ ಆ ಡಾಕ್ಟರ್ಸ್ ಇದ್ಕೊಂಡು ನೀನ್ ಯಾಕೆ ಮೈಕಲ್ ಅಂತ ಕರೀತಾ ಇದ್ಯಾ, ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಡಾಕ್ಟರ್ ಅಲೆಕ್ಸ್ ಅಂತ ಹೇಳ್ತಾ ಇದ್ರು ಕೂಡ ನಿತ್ಯ ಕೇಳಿಸ್ಕೊಂತೀರಾ, ಇಲ್ಲ ಇಲ್ಲ ಇವನು ನನ್ನ ಮೈಕಲ್ಲೇ, ನಾವಿಬ್ರು ತುಂಬಾ ದಿನಗಳಿಂದ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಹೇಳಿ ಅವನ ಕೈನ ಹಿಡ್ಕೊಂಡಿರ್ತಾಳೆ. ನೋಡ್ತಾ ಇರೋ ಡಾಕ್ಟರ್ಸ್ಗೆ ಏನು ಅರ್ಥ ಆಗೋದಿಲ್ಲ. ನಿತ್ಯ ತಲೆಗೆ ಹೇಟ್ ಆಗಿರುತ್ತಲ್ವಾ, ಇದ್ರ ಟೆನ್ಷನ್ ಹಾಗೆ ಆ ಪೈನ್ ತಡ್ಕೊಳ್ಳೋದಕ್ಕಾಗದೆ ಕಣ್ ತಿರುಗಿ ಬಿದ್ದೋಗ್ಬಿಡ್ತಾಳೆ. ಸ್ವಲ್ಪ ತಾದ್ಮೇಲೆ ಮತ್ತೆ ಡಾಕ್ಟರ್ ಇವಳ ಹತ್ರ ಮಾತಾಡ್ತಿರುವಾಗ ನೀನು ತುಂಬಾ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ರೀಸೆಂಟ್ ಆಗಿ ಫೈರ್ ಆಕ್ಸಿಡೆಂಟ್ ನಡೆದೈತಲ್ವಾ, ಈ ಫೈರ್ ಆಕ್ಸಿಡೆಂಟ್ ಹಿಂದ್ಗಡೆ ಏನ್ ನಡೆದೈತೆ ಅದೆಲ್ಲ ಮರ್ತೋಗ್ಬಿಟ್ಟಿದ್ಯಾ, ಅದಕ್ಕೆ ರೀಸನ್ ನಿನ್ನ ತಲೆಗೆ ಚಿಕ್ಕ ಗಾಯ ಆಗೈತಲ್ವಾ, ಇದರಿಂದ ನೀನು 3 to 4 days ಮೆಮೊರಿನ ಲಾಸ್ ಮಾಡ್ಕೊಂಡಿದ್ಯಾ, ಅಷ್ಟು ಬಿಟ್ರೆ ಇನ್ನೇನು ಆಗಿಲ್ಲ, ನೀನೇನು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಡಾಕ್ಟರು ನಿತ್ಯನ ಕಾಮ್ ಡೌನ್ ಮಾಡಿಸ್ತಿರ್ತಾಳೆ. ಸರಿ ಆವಾಗ್ಲೇ ನೀನು ಮೈಕಲ್ ಅಂತ ಹೇಳ್ತಿದ್ದೆ ಅಲ್ವಾ, ಅವನ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವಾಗ್ಲೇ ತೋರಿಸ್ನಲ್ಲ ಡಾಕ್ಟರ್ ಸೂಟ್ ಹಾಕೊಂಡು ನನ್ನ ಹತ್ರಕ್ಕೆ ಬಂದಿದ್ದ ನೋಡಿ ಅವನೇ ಮೈಕಲ್ ಅಂತ ನಿತ್ಯ ಹೇಳಿದಾಗ ಇಲ್ಲ ಅಮ್ಮ ಅವರು ಡಾಕ್ಟರ್ ಅಲೆಕ್ಸ್ ತುಂಬಾ ದಿನಗಳಿಂದ ಇಲ್ಲೇ ವರ್ಕ್ ಮಾಡ್ತಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಮೈಕಲ್ ಅಂತ ಯಾರೋ ಹೇಳ್ತಿದ್ಯಾ ಅಲ್ವಾ, ನಿನ್ನನ್ನ ಅಡ್ಮಿಟ್ ಮಾಡ್ಸೋವಾಗ ನಿಮ್ಮಮ್ಮ ಹಾಗೆ ಇನ್ನೊಂದು ಲೇಡಿ ಮಾತ್ರನೇ ಬಂದಿದ್ದು, ಬೇರೆ ಯಾರು ಇಲ್ಲಿಗೆ ಬಂದಿರ್ಲಿಲ್ಲ ಅಂತ ಮಾತಾಡ್ತಿರುವಾಗ್ಲೇ ಅಲ್ಲಿಗೆ ಇಬ್ರು ಮೇಲ್ ಡಾಕ್ಟರ್ಸ್ ಬರ್ತಾರೆ. ಅವ್ರನ್ನ ನೋಡ್ಬಿಟ್ಟು ನಿತ್ಯ ಇದೋ ಮೈಕಲ್ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ. ಬಟ್ ಇಬ್ರು ಕೂಡ ಮೈಕಲ್ ತರನೇ ಕಾಣಿಸೋದ್ರಿಂದ ನನಗೆ ಯಾಕೆ ಇಬ್ರು ಮೈಕಲ್ ತರನೇ ಕಾಣಿಸ್ತಿದ್ದಾರೆ, ನನಗೆ ಏನಾಗೈತೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವಳು ಕಣ್ಣಲ್ಲಿ ನೀರ್ ಹಾಕೊಂಡಾಗ ಡಾಕ್ಟರ್ ಇವಳ ತಲೆನೆಲ್ಲ ಸ್ಕ್ಯಾನ್ ಮಾಡಿ ನಿನಗೆ BTSD ಸಿಂಪ್ಟಮ್ಸ್ ಕಾಣಿಸ್ತಿದಾವೆ, ಆಕ್ಚುಲಿ ಇದನ್ನ ಅಷ್ಟೊಂದು ಈಸಿಯಾಗಿ ವಾಸಿ ಮಾಡೋದಕ್ಕೆ ಆಗೋದಿಲ್ಲ, ಇಲ್ದೇ ಇರೋದನ್ನ ಇರೋ ತರ ನೀನು ಇಮ್ಯಾಜಿನೇಷನ್ ಮಾಡ್ಕೊಂತ ಇದೀಯಾ, ಇದು ಹೋಗ್ತಾ ಹೋಗ್ತಾ ನಿಧಾನವಾಗಿ ಕಮ್ಮಿ ಆಗುತ್ತೆ. ನನ್ ಕಡೆಯಿಂದ ಒಂದು ಸಜೆಷನ್ ಏನಪ್ಪಾ ಅಂದ್ರೆ ನೀನು ಯಾವಾಗ್ಲೂ ಇರೋ ಒಂದು ಪ್ಲೇಸ್ ನಿನಗೆ ಇಷ್ಟವಾಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡು, ಆವಾಗ ನಿನಗಿರೋ ಒಂದು ಇಮ್ಯಾಜಿನೇಷನ್ ಪ್ರಾಬ್ಲಮ್ ಕಮ್ಮಿ ಆಗ್ಬೋದು ಅಂತ ಹೇಳಿ ಡಾಕ್ಟರ್ ಸಜೆಷನ್ ಕೊಡ್ತಾಳೆ. ಇದೆಲ್ಲ ಕೇಳಿಸ್ಕೊಂಡಿರೋ ನಿತ್ಯಗೆ ನನಗೇನಾಗೈತೆ ಫೈರ್ ಆಕ್ಸಿಡೆಂಟ್ ಅಂತ ಒಬ್ಬರಂತಿದ್ದಾರೆ, ಅದ್ರ ಜೊತೆಗೆ ನಾನು ಯಾರನ್ನ ನೋಡಿದ್ರು ಕೂಡ ನನ್ನ ಬಾಯ್ ಫ್ರೆಂಡ್ ಆಗಿರೋ ಮೈಕಲ್ಲೇ ಕಾಣಿಸ್ಕೊಂತಿದ್ದಾನಲ್ವಾ ಅಂತ ಹೇಳಿ ಇವಳು ಯೋಚನೆ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಫ್ಲಾಶ್ ಬ್ಯಾಕ್ ಅಲ್ಲಿ ಓಪನ್ ಆಗುತ್ತೆ. ಇನ್ನ ಮೂವಿನ ಕಂಟಿನ್ಯೂ ಮಾಡೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ಸೀನ್ ತುಂಬಾ ವರ್ಷಗಳ ಹಿಂದೆ ಓಪನ್ ಆಗುತ್ತೆ. ಒಂದು ದಿನ ನಿತ್ಯ ತನ್ನ ಫ್ರೆಂಡ್ ಆಗಿರೋ ಫಾತಿಮಾ ಜೊತೆ ಸೇರ್ಕೊಂಡು ಅವಳ ಮನೆ ಪಕ್ಕದಲ್ಲಿ ಪೈಂಟ್ ಎಕ್ಸಿಬಿಷನ್ ನಡೀತಾ ಇದ್ರೆ ಆ ಪೈಂಟಿಂಗ್ಸ್ ನೋಡೋದಕ್ಕಂತ ಹೋಗ್ತಾಳೆ. ನಿತ್ಯಗೆ ಒಂದು ಪೈಂಟಿಂಗ್ ತುಂಬಾ ಇಷ್ಟ ಆಗೋದ್ರಿಂದ ಈ ಪೈಂಟಿಂಗ್ ಯಾರು ಮಾಡಿದ್ದು ಅಂತ ಅಲ್ಲಿರೋ ಒಬ್ಬ ವ್ಯಕ್ತಿ ಹತ್ರ ಕೇಳಿ ಆ ಪೈಂಟಿಂಗ್ ಹಾಕಿರೋದು ಮೈಕಲ್ ಅಂತ ಗೊತ್ತಾದ್ಮೇಲೆ ಮೈಕಲ್ ಜೊತೆ ಮಾತಾಡ್ಕೊಂಡು ನಿಜ ಹೇಳ್ಬೇಕಂದ್ರೆ ನನಗೂ ತುಂಬಾ ದಿನಗಳಿಂದ ಪೈಂಟಿಂಗ್ ಆಗ್ಬೇಕು ಅಂತ ಆಸೆ ಇತ್ತು, ಬಟ್ ಸಮ್ ರೀಸನ್ಸ್ ಇಂದ ಪೈಂಟಿಂಗ್ ಹಾಕೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಿತ್ಯ ಮೈಕಲ್ ಜೊತೆ ಮಾತಾಡ್ಕೊಂಡೆ ಇಬ್ರು ಸ್ವಲ್ಪ ಕ್ಲೋಸ್ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೈಕಲ್ ಒಂದು ಹೋಟೆಲ್ ಅಲ್ಲಿ ಪೇಂಟಿಂಗ್ ಆಗ್ತಿರುವಾಗ ಅದೇ ಹೋಟೆಲ್ಗೆ ನಿತ್ಯ ತನ್ನ ಫ್ರೆಂಡ್ ಜೊತೆ ಬಂದಿರ್ತಾಳೆ. ಮೈಕಲ್ ಒಂದ್ ಹತ್ರ ಪೈಂಟ್ ಆಗ್ತಾ ಇರೋದನ್ನ ನೋಡ್ಬಿಟ್ಟು ಇವಳು ಕೂಡ ಅಲ್ಲಿಗೆ ಹೋಗಿ ಮೈಕಲ್ ಜೊತೆ ಮಾತಾಡ್ಕೊಂಡೆ ಆ ಪೈಂಟಿಂಗ್ ಹಾಕೋದಕ್ಕೆ ಇವಳು ಕೂಡ ಹೆಲ್ಪ್ ಮಾಡ್ತಾಳೆ. ನಂತರ ಇವರಿಬ್ರು ಕಂಟಿನ್ಯೂಸ್ ಆಗಿ ಮೀಟ್ ಹಾಕೊಂಡು ಒಬ್ಬರ ಬಗ್ಗೆ ಒಬ್ರು ತಿಳ್ಕೊಂಡು ಇವರಿಬ್ಬರ ಮಧ್ಯೆ ತುಂಬಾ ಕ್ಲೋಸ್ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಸೀನ್ ಇವಾಗ ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ನಿತ್ಯ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾಳೆ ಅಲ್ವಾ, ಅಲ್ಲಿಗೆ ಇಬ್ರು ಪೊಲೀಸ್ ಆಫೀಸರ್ಸ್ ಬರ್ತಾರೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ನಿತ್ಯಗೆ ಅವರೂ ಕೂಡ ಅವಳ ಬಾಯ್ ಫ್ರೆಂಡ್ ತರಾನೇ ಕಾಣಿಸ್ತಿರ್ತಾರೆ. ಪೊಲೀಸ್ ಆಫೀಸರ್ಸ್ ಇಬ್ರು ಕೂಡ ನಿಮ್ ಮನೆಯಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ನಡೆದೈತೆ ಅಲ್ವಾ, ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ನೆನಪಾಯ್ತಾ ಅಂತ ಕೇಳಿದಕ್ಕೆ ನನಗೇನು ನೆನಪಿಲ್ಲ, ಆ ಫೈರ್ ಆಕ್ಸಿಡೆಂಟ್ ಆಗೈತೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಿತ್ಯ ಹೇಳ್ತಾಳೆ. ಸರಿ ಆ ಮನೆಯಲ್ಲಿ ನಿನ್ನ ಜೊತೆಗೆ ಮೈಕಲ್ ಅನ್ನೋನು ಕೂಡ ಇದ್ದಲ್ವಾ, ಅವನ್ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾಯ್ತಾ, ಅವ್ನ್ ಇಲ್ಲಿಗೇನಾದ್ರೂ ಬಂದಿದ್ನಾ ಅಂತ ಕೇಳಿದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಮೈಕಲ್ ನ ಮೀಟ್ ಆಗ್ಬೇಕು ಮಾತಾಡ್ಬೇಕು ಅಂತ ಹೇಳಿ ನಾನು ತುಂಬಾ ಬಾರಿ ಕಾಲ್ಸ್ ನ ಮಾಡ್ದೆ, ಅವರ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿದೀನಿ, ಬಟ್ ಯಾರೂ ಕೂಡ ನನಗೆ ಮೈಕಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿಲ್ಲ ಅಂತ ಹೇಳೋದ್ರಿಂದ ಹಾಗಾದ್ರೆ ಸರಿ ಮೈಕಲ್ ಏನಾದ್ರೂ ನಿನ್ನ ಫೋನ್ಗೆ ಕಾಲ್ ಮಾಡಿದ್ರೆ ಇಲ್ಲ ಅಂದ್ರೆ ಇದ್ ಕಡೆ ಬಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಪೊಲೀಸರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ.
ಪೊಲೀಸರು ಹೋಗಿದ್ದು ನೆಕ್ಸ್ಟ್ ಸೆಕೆಂಡ್ಗೆ ನಿತ್ಯ ತನ್ನ ಫ್ರೆಂಡ್ ಆಗಿರೋ ಫಾತಿಮಾಗೆ ಕಾಲ್ ಮಾಡಿ ಮೈಕಲ್ ಬಗ್ಗೆ ನಿನಗೇನಾದ್ರೂ ಗೊತ್ತಾಯ್ತಾ, ನನಗೆ ಆಕ್ಸಿಡೆಂಟ್ ಆದ್ಮೇಲೆ ಮೈಕಲ್ ಎಲ್ಲಿಗೋದ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಕೇಳೋದ್ರಿಂದ ಅದಕ್ಕೆ ಫಾತಿಮಾ ಇದ್ಕೊಂಡು ಇಲ್ಲ ನಾವೆಲ್ಲರೂ ಒಂದೇ ಬಾರಿ ಮೀಟ್ ಆಗಿದ್ವಲ್ಲ, ಅದೇ ನಾನು ಲಾಸ್ಟ್ ಮೀಟ್ ಆಗಿದ್ದು, ಅದಾದ್ಮೇಲೆ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ, ಮೈಕಲ್ ಬಗ್ಗೆ ನನಗೇನಾದ್ರೂ ಗೊತ್ತಾದ್ರೆ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಫಾತಿಮಾ ಕಾಲ್ ಕಟ್ ಮಾಡ್ತಾಳೆ. ಸರಿಯಾಗಿ ಅದೇ ಟೈಮಲ್ಲಿ ಹಾಸ್ಪಿಟಲ್ ಅಲ್ಲಿ ಒಬ್ಬ ಪೇಷಂಟ್ ಗೆ ಚಿಕ್ಕ ಆಕ್ಸಿಡೆಂಟ್ ಆಗಿ ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾನೆ. ಅವನನ್ನ ಎತ್ಕೊಂಡು ಹೋಗ್ತಾ ಇರುವಾಗ ನಿತ್ಯ ಅವನನ್ನ ನೋಡಿ ಮೈಕಲ್ ನಿನಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಎಲ್ಲಾರ ಮುಂದೆನೂ ಕಣ್ಣಲ್ಲಿ ನೀರ್ ಹಾಕೊಂತಿರುವಾಗ ನರ್ಸ್ ಇವಳನ್ನ ಸೈಡ್ಗೆ ಕರ್ಕೊಂಡ್ ಬಂದು ಅವನು ನಿನ್ನ ಮೈಕಲ್ ಅಲ್ಲ ಬೇರೆಯವ್ರಿಗೆ ಆಕ್ಸಿಡೆಂಟ್ ಆಗಿರೋದು ಅಂತ ಹೇಳಿ ಇವಳನ್ನ ಸಮಾಧಾನ ಮಾಡ್ತಾಳೆ. ಸ್ವಲ್ಪ ತಾದ್ಮೇಲೆ ನಿತ್ಯ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳ ಅಲ್ವಾ, ಇವಳ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇರೋ ಸಾರಾ ಅಲ್ಲಿಗೆ ಬರೋದ್ರಿಂದ ಮೈಕಲ್ ಬಗ್ಗೆ ನಿನಗೇನಾದ್ರೂ ಗೊತ್ತಾಯ್ತಾ ಅಂತ ಹೇಳಿ ನಿತ್ಯ ಕೇಳ್ತಾಳೆ. ನಿನಗೆ ಈ ತರ ಆದ್ಮೇಲೆ ನಾನು ಮೈಕಲ್ ಬಗ್ಗೆ ಅವರ ಫ್ರೆಂಡ್ಸ್ ಗೆಲ್ಲ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡೆ, ಬಟ್ ಅವ್ರಿಗೆ ಯಾರಿಗೂ ಕೂಡ ಮೈಕಲ್ ಬಗ್ಗೆ ಗೊತ್ತಿಲ್ವಂತೆ. ಅದೇನಾದ್ರೂ ಗೊತ್ತಾದ್ರೆ ನಾನು ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನೀನು ಕಂಪನಿಗೆ ಯಾವಾಗ ಬರ್ತೀಯ ಅಂತ ಕೇಳಿದಕ್ಕೆ ಇಲ್ಲ ನಾನು ಇವಾಗೆ ಬರೋದಕ್ಕೆ ಆಗೋದಿಲ್ಲ, ಡಾಕ್ಟರ್ ಹೇಳಿರೋ ಪ್ರಕಾರ ನೋಡ್ಕೊಂಡ್ರೆ ನನಗೆ ಇಷ್ಟವಾಗಿರೋ ಒಂದು ಪ್ಲೇಸ್ ಅಲ್ಲಿ ಪ್ರಶಾಂತವಾಗಿ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಆಕ್ಸಿಡೆಂಟ್ ಆದಾಗ ನಾನು ಏನೆಲ್ಲ ಮೆಮೊರಿನ ಲಾಸ್ ಮಾಡ್ಕೊಂಡಿದ್ದೀನೋ ಅದೆಲ್ಲ ನನಗೆ ನೆನಪಾಗುತ್ತಂತೆ. ಇದರಿಂದ ನಾನು ಸ್ವಲ್ಪ ದಿನ ನಾನು ನಮ್ಮ ಊರಿಗೆ ಹೋಗಿ ಅಲ್ಲೇ ರೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಸರಿ ನಾನ್ ನಿನ್ ಬಗ್ಗೆ ಕಂಪನಿಯಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ನೀನು ಪದೇ ಪದೇ ಮೈಕಲ್ ಬಗ್ಗೆ ಕೇಳ್ತಾ ಇದೀಯಲ್ವಾ, ಅವನೇನಾದ್ರೂ ನಿನಗೆ ಮೋಸ ಮಾಡಿ ಹೊರಟೋಗ್ಬಿಟ್ಟಿದ್ದಾನ ಅಂತ ಕೇಳಿದಕ್ಕೆ ಇಲ್ಲ ಅವನು ಅಂತವನಲ್ಲ ಅಂತ ಹೇಳ್ತಾಳೆ. ಹಾಗಾದ್ರೆ ನೀನು ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆದಾಗ ಅವನ್ ಯಾಕೆ ನಿನ್ ಜೊತೆ ಇರ್ಲಿಲ್ಲ ಅಂತ ಕೇಳ್ತಾಳೆ. ಅದ್ಯಾವ್ದು ನನಗೆ ಗೊತ್ತಿಲ್ಲ, ಬಟ್ ಅವತ್ತು ಅವನು ನನ್ ಜೊತೆನೆ ಇದ್ದ, ಅವನು ಮೋಸ ಮಾಡೋನಲ್ಲ ಅಂತ ಹೇಳಿ ನಿತ್ಯ ಅಂದಾಗ ಸರಿ ನಿನಗೆ ಇವಾಗ ಒಂದು ಪ್ರಾಬ್ಲಮ್ ಐತಲ್ವಾ, ಯಾರನ್ನ ನೋಡಿದ್ರು ಕೂಡ ನಿನ್ನ ಬಾಯ್ ಫ್ರೆಂಡ್ ಆಗಿರೋ ಮೈಕಲ್ ತರನೇ ಕಾಣಿಸ್ಕೊಂತಾರೆ. ನಿಜವಾಗ್ಲೂನೆ ಮೈಕಲ್ ಬಂದು ನಿನ್ ಮುಂದೆ ನಿಂತ್ಕೊಂಡ್ರೆ ಅವನೇ ನಿಜವಾದ ಮೈಕಲ್ ಅಂತ ನೀನ್ ಹೇಗ್ ಕಂಡಿಡಿತೀಯ, ನೀನು ಸ್ವಲ್ಪ ದಿನ ರೆಸ್ಟ್ ಮಾಡಿ ಆರಾಮಾಗಿ ವರ್ಕ್ಗೆ ಬಾ ಅಂತ ಹೇಳಿ ಸಾರಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆವಾಗ ನಿತ್ಯ ಅನ್ಕೊಂತಾಳೆ ಸಾರಾ ಹೇಳಿದ್ದನು ಕೂಡ ನಿಜಾನೇ ಅಲ್ವಾ, ನಾನು ಯಾರನ್ನ ನೋಡಿದ್ರು ಕೂಡ ಮೈಕಲ್ ತರನೇ ಕಾಣಿಸ್ಕೊಂತಿದ್ದಾರೆ, ನಿಜವಾದ ಮೈಕಲ್ ನನ್ ಮುಂದೆ ಬಂದ್ರೆ ಹೇಗೆ ಕಂಡಿಡಿಯೋದು ಅಂತ ಹೀಗೆ ಇವಳು ಥಿಂಕ್ ಮಾಡ್ತಿರುವಾಗ ಸೀನು ಮತ್ತೆ ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ. ನಿತ್ಯ ಹಾಗೆ ಮೈಕಲ್ ಇವರಿಬ್ರು ಕಂಟಿನ್ಯೂಸ್ ಆಗಿ ಮೀಟ್ ಆಗ್ತಿರೋದ್ರಿಂದ ಇವರ ಫ್ರೆಂಡ್ಶಿಪ್ ಸ್ವಲ್ಪ ಪ್ರೀತಿಯಾಗಿ ಕನ್ವರ್ಟ್ ಆಗಿ ಇವರಿಬ್ಬರ ಬಾಂಡಿಂಗು ಇನ್ನಷ್ಟು ಬೆಳೆಯುತ್ತೆ. ಹೀಗೆ ಒಂದು ದಿನ ನಿತ್ಯ ಬರ್ತ್ಡೇ ಆಗಿರೋದ್ರಿಂದ ಮೈಕಲ್ ಇವಳಿಗೆ ಗೊತ್ತಿಲ್ದಿರಾ ಸರ್ಪ್ರೈಸ್ ಪಾರ್ಟಿನ ಕೊಟ್ಟು ಇವಳಿಗೆ ಕೇಕ್ ಕಟ್ ಮಾಡಿಸೋದ್ರಿಂದ ನಿತ್ಯ ತುಂಬಾ ಇಂಪ್ರೆಸ್ ಆಗೋಗ್ಬಿಡ್ತಾಳೆ. ಅಂಡ್ ಅದೇ ದಿನ ರಾತ್ರಿ ಇವರಿಬ್ರು ಇಂಟಿಮೇಟು ಕೂಡ ಹಾಕ್ತಾರೆ. ಇವಾಗ ಸೀನು ಮತ್ತೆ ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಡಾಕ್ಟರು ನಿತ್ಯ ಜೊತೆ ಮಾತಾಡ್ಕೊಂಡು ನೀನು ತುಂಬಾ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನನಗೆ ಗೊತ್ತಿರೋ ಒಬ್ಬ ಥೆರಪಿಸ್ಟ್ ನಂಬರ್ ಕೊಡ್ತೀನಿ, ವೀಕ್ಲಿ 2 ಟೈಮ್ಸ್ ಹೋಗಿ ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ನೀನು ಬೇಗ ರಿಕವರಿ ಆಗ್ತೀಯ ಅಂತ ಹೇಳ್ತಾಳೆ. ನಂತರ ನಿತ್ಯ ತನ್ನ ಅಮ್ಮ ಜೊತೆ ಸೇರ್ಕೊಂಡು ಮನೆಗೆ ಬಂದ್ರೆ ಅಲ್ಲಿ ಇವಳು ಶಾಕ್ ಆಗ್ತಾಳೆ. ಯಾಕಪ್ಪ ಅಂದ್ರೆ ಇವಳ ಫಾದರು ಕೂಡ ಮೈಕಲ್ ತರನೇ ಕಾಣಿಸ್ಕೊಂತಿರ್ತಾನೆ. ಇದರಿಂದ ನಿತ್ಯ ಶಾಕ್ ಆಗಿ ಅವ್ರಪ್ಪ ಹತ್ರ ಏನು ಮಾತಾಡ್ದಿರಾ ರೂಮ್ ಒಳಗಡೆಗೆ ಹೊರಟೋಗ್ಬಿಡ್ತಾಳೆ. ಆವಾಗ ಅವ್ರಪ್ಪ ಹೆಂಡತಿ ಹತ್ರ ಏನಾಗೈತೆ ನನ್ನ ಮಗಳಿಗೆ ಅಂತ ಕೇಳಿದ್ದಕ್ಕೆ ಫೈರ್ ಆಕ್ಸಿಡೆಂಟ್ ಆಗಿತ್ತಲ್ವಾ, ಅದ್ರ ಹಿಂದ್ಗಡೆ 3 ಡೇಸ್ ಏನ್ ನಡೆದೈತೆ ಅಂತ ಹೇಳ್ಬಿಟ್ಟು ಅವಳು ಮರ್ತೋಗ್ಬಿಟ್ಟಿದ್ದಾಳಂತೆ. ಸ್ವಲ್ಪ ದಿನ ಆದ್ಮೇಲೆ ನಿಧಾನವಾಗಿ ಎಲ್ಲ ನೆನಪಾಗುತ್ತಂತ ಡಾಕ್ಟರ್ ಹೇಳಿದ್ರು ಅಂತ ಹೇಳಿ ಗಂಡನ ಹತ್ರ ಹೇಳ್ತಾಳೆ. ಮತ್ತೊಂದು ಕಡೆ ನಿತ್ಯ ಚಿಕ್ಕವಾಗ ಇವಳು ಆಟ ಆಡಿರೋ ವಸ್ತುಗಳನ್ನ ಎತ್ಕೊಂಡು ಇವಳಿಗೆ ಚಿಕ್ಕವಾಗಿದ್ದಾಗೂ ಕೂಡ ಪೇಂಟಿಂಗ್ ಹಾಕೋತಂದ್ರೆ ತುಂಬಾ ಇಷ್ಟ. ಆದ್ರೆ ಆ ಟೈಮಲ್ಲಿ ಇವರಪ್ಪ ಕುಡಿದು ಬಿಟ್ಟು ಬಂದು ಅವ್ರಮ್ಮ ಹತ್ರ ಜಗಳ ಹಿಡ್ಕೊಂಡಾಗ ಇವಳಿಗೆ ಪೇಂಟಿಂಗ್ ಹಾಕೋದ್ರ ಮೇಲೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿರುತ್ತೆ. ಪ್ರೆಸೆಂಟ್ ಅಲ್ಲಿ ನಿತ್ಯಾಗಿ ಆಕ್ಸಿಡೆಂಟ್ ಆಗೈತೆ ಅಂತ ತಿಳ್ಕೊಂಡು ಇವಳು ಮೊದಲು ಸಿಟಿಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆಗೆ ಇದ್ಲಲ್ವಾ, ಆ ಮನೆ ಓನರ್ ಮೇರಿ ಇವಳ ಹತ್ರಕ್ಕೆ ಬಂದು ಮಾತಾಡ್ತಿರುವಾಗ ಅಕ್ಕ ಅವತ್ತು ಆಕ್ಸಿಡೆಂಟ್ ಆಗಿತ್ತಲ್ವಾ, ಅದಾದ್ಮೇಲೆ ಮೈಕಲ್ ಏನಾದ್ರೂ ಮನೆ ಹತ್ರ ಬಂದಿದ್ನಾ ಅಂತ ಕೇಳಿದ್ದಕ್ಕೆ ಮೈಕಲ್ ಅಲ್ಲಿಗೆ ಬಂದಿಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಮೇರಿ ಅವಳ ಜೊತೆ ಮಾತಾಡಿ ಸ್ವಲ್ಪ ದಿನಗಳು ಚೆನ್ನಾಗಿ ರೆಸ್ಟ್ ಮಾಡಿ ರಿಕವರಿ ಆದ್ಮೇಲೆ ಮತ್ತೆ ಸಿಟಿಗೆ ಬಾ ಅಂತ ಹೇಳಿ ಮೇರಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೀಗೆ ಸ್ವಲ್ಪ ದಿನಗಳಾದ್ಮೇಲೆ ಮತ್ತೆ ಸಾರಾ ಇವಳನ್ನ ಮೀಟ್ ಆಗೋದಕ್ಕಂತ ಬರ್ತಾಳೆ. ಇಷ್ಟು ದಿನಗಳಾಯ್ತಲ್ವಾ, ಮೈಕಲ್ ಬಗ್ಗೆ ಏನಾದ್ರೂ ಅವರ ಫ್ರೆಂಡ್ಸ್ ಹತ್ರ ಕೇಳ್ದ ಅಂತ ಕೇಳಿದ್ದಕ್ಕೆ ಅವರ ಫ್ರೆಂಡ್ಸ್ ಹತ್ರ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡೆ, ನಿನಗೆ ಫೈರ್ ಆಕ್ಸಿಡೆಂಟ್ ನಡೆದಿತ್ತಲ್ವಾ ಅವತ್ತಿಂದ ಅವನು ಕಾಣಿಸ್ತಾನೆ ಇಲ್ಲ, ಅವನು ಎಲ್ಲಿಗೋ ಓಡೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲಾರು ಮಾತಾಡ್ಕೊಂತಿದ್ದಾರೆ. ಅದ್ರ ಜೊತೆಗೆ ಪೊಲೀಸರು ಕೂಡ ಅವನ ಕೇಸ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳಿ ಅದೆಲ್ಲ ಇವಾಗ ಬಿಟ್ಟಾಕೋ, ನನ್ ಜೊತೆ ಸಂದೀಪ್ ಕೂಡ ನಿನ್ನ ನೋಡೋದಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾಳೆ. ಆ ಮಾತು ಕೇಳಿದ್ದೆ ನಿತ್ಯ ಶಾಕ್ ಆಗ್ತಾಳೆ. ಈ ಸಂದೀಪ್ ಯಾರಪ್ಪ ಅಂದ್ರೆ ನಿತ್ಯ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ ಅಲ್ವಾ, ಇವಳ ಟೀಮ್ಗೆ ಮ್ಯಾನೇಜರ್ ಆಗಿ ಸಂದೀಪ್ ವರ್ಕ್ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನು ಕೂಡ ನಿತ್ಯನ ಲವ್ ಮಾಡ್ತಿರ್ತಾನೆ. ಇದರಿಂದಾನೇ ಒಂದು ದಿನ ಈ ಹುಡುಗಿಗೆ ಪ್ರಪೋಸ್ ಮಾಡೋದ್ರಿಂದ ಅಂದ್ರೆ ನನಗೆ ಲವ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಸೊ ಇದರಿಂದ ನಾನು ನನ್ನ ಪೇರೆಂಟ್ಸ್ ನೋಡಿರೋನ್ನೇ ಮದುವೆ ಮಾಡ್ಕೊಂತೀನಿ, ನನಗೆ ಸ್ವಲ್ಪ ಫ್ರೀಡಮ್ ಬೇಕು ಅಂತ ಹೇಳಿ ಅವನ ಪ್ರಪೋಸಲ್ ನ ಇವಳು ರಿಜೆಕ್ಟ್ ಮಾಡಿರ್ತಾಳೆ.
ಮಾಡ್ತಿರ್ತಾಳೆ. ಆದ್ರೂ ಕೂಡ ಇವನು ಆ ಹುಡುಗಿ ಮೇಲೆ ತುಂಬಾ ಇಷ್ಟ ಇರೋದ್ರಿಂದ ನಿತ್ಯಗೆ ಸಪೋರ್ಟ್ ಮಾಡ್ಕೊಂಡು ಅವಳಿಗೆ ಏನ್ ಬೇಕೋ ಅದು ಮಾಡ್ಕೊಡ್ತಾ ಇರ್ತಾನೆ. ಪ್ರೆಸೆಂಟ್ ಅಲ್ಲಿ ನಿತ್ಯ ಸಂದೀಪ್ನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಅವನ ಮುಖನೂ ಕೂಡ ಮೈಕಲ್ ತರಾನೇ ಕಾಣಿಸ್ಕೊಂತ ಇರೋದ್ರಿಂದ. ನಿತ್ಯ ನಿನ್ನ ಬಾಯ್ ಫ್ರೆಂಡ್ ನಿನ್ನನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ನೀನ್ ಈ ತರ ಆಗೋಗ್ಬಿಡೋದು ಸರಿಯಲ್ಲ. ನೀನು ಮತ್ತೆ ಕಂಪನಿಗೆ ಬಾ, ನಾನು CEO ಹತ್ರ ಮಾತಾಡ್ತೀನಿ, ನಿನಗೆ ಪ್ರಮೋಷನ್ ಕೂಡ ಬರೋ ತರ ಮಾಡ್ತೀನಿ, ನಿನಗೆ ಒಳ್ಳೆ ಫ್ಯೂಚರ್ ಐತಿ ಅಂತ ಹೇಳ್ತಿರುವಾಗ ಥ್ಯಾಂಕ್ಸ್ ಸಂದೀಪ್, ನಾನ್ ಟ್ರೈ ಮಾಡ್ತೀನಿ. ಬಟ್ ಇವಾಗ ಪ್ರೆಸೆಂಟ್ ಅಲ್ಲಿ ನಾನು ಯಾರ್ ಕಡೆ ನೋಡಿದ್ರು ಕೂಡ ಮೈಕಲ್ ಫೇಸ್ ಹಾಗೆ ಅವನ ವಾಯ್ಸ್ ಮಾತ್ರನೇ ಕೇಳಿಸ್ತಾ ಇದ್ದೆ. ಇದರಿಂದ ನಾನು ಸ್ವಲ್ಪ ದಿನ ರೆಸ್ಟ್ ತಗೊಂತೀನಿ ಅಂತ ಹೇಳೋದ್ರಿಂದ ನಂತರ ಸಂದೀಪ್ ಹಾಗೆ ಸಾರಾ ಇಬ್ರು ಇವಳ ಜೊತೆ ಮಾತಾಡಿ ಮತ್ತೆ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಿತ್ಯ ಅವರಮ್ಮ ಇವಳಿಗೆ ಫಿಸಿಯೋಥೆರಪಿ ಮಾಡಿಸ್ಬೇಕು ಅಂತ ಹೇಳಿ ಸಿಟಿಗೆ ಕರ್ಕೊಂಡು ಹೋಗ್ತಿರುವಾಗ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಗೋಡೆ ಮೇಲೆ ಪೇಂಟಿಂಗ್ ಆಗ್ತಾ ಇರೋದನ್ನ ನೋಡಿ ಅವನನ್ನ ಮೈಕಲ್ ಅಂತ ಅನ್ಕೊಂಡು ಇವಳು ಡೈರೆಕ್ಟ್ ಆಗಿ ಅವನ ಹತ್ರಕ್ಕೆ ಹೋಗಿ ಚೆಕ್ ಮಾಡಿದ್ದಾದ್ಮೇಲೆ ಗೊತ್ತಾಗುತ್ತೆ ಅವನು ಮೈಕಲ್ ಅಲ್ಲ ಅಂತ ಹೇಳಿ. ನಂತರ ಇವಳಿಗೆ ತುಂಬಾ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಆ ಊರಲ್ಲಿ ಯಾರ್ಯಾರು ಗಂಡಸರು ಇರ್ತಾರೋ ಅವ್ರೆಲ್ಲಾರು ಕೂಡ ಮೈಕಲ್ ತರಾನೇ ಕಾಣಿಸ್ಕೊಳ್ಳೋದ್ರಿಂದ ಇವಳು ಭಯ ಬಿದ್ದು ಮನೆಗೆ ಬಂದ್ಬಿಡ್ತಾಳೆ. ಇದನ್ನ ನೋಡಿ ಆ ಊರಿನ ಪ್ರಜೆಗಳೆಲ್ಲರೂ ಇವಳ ಬಗ್ಗೆ ಇವಳಿಗೆ ವಿಚಿತ್ರವಾಗಿರೋ ಒಂದು ರೋಗ ಐತಿ ಅಂತ ಹೇಳಿ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ಕೊಂತ ಇರೋದ್ರಿಂದ ನಿತ್ಯ ಅವ್ರ ಅಮ್ಮಗೆ ತುಂಬಾ ಕೋಪ ಬಂದು ಇವಳ ಮೇಲೆ ಸೀರಿಯಸ್ ಆಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅಂತ ಪೊಲೀಸರು ಇವರ ಮನೆಗೆ ಬಂದು ನಿತ್ಯ ಹತ್ರ ಕ್ವಶನ್ಸ್ ಕೇಳೋದಕ್ಕೆ ಶುರು ಮಾಡ್ತಾರೆ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ನಮ್ಗೆ ಗೊತ್ತಾಗಿರೋ ವಿಷಯ ಏನಪ್ಪಾ ಅಂದ್ರೆ ಮೈಕಲ್ ಹಾಗೆ ನೀನು ಇಬ್ರಿಗೂ ಮದುವೆ ಆಗ್ದಿರಾನೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಅವನ ಬಗ್ಗೆ ಏನಾದ್ರೂ ನಿನಗೆ ಗೊತ್ತಾಯ್ತಾ? ಅವನ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕೇಳಿದ್ದಕ್ಕೆ ಆವಾಗ ನಿತ್ಯ ಇದ್ಕೊಂಡು ಮೈಕಲ್ ಬಗ್ಗೆ ನಾನು ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಕ್ಸಿಡೆಂಟ್ ಆದ್ಮೇಲೆ ನನಗೇನು ನೆನಪಾಗ್ತಿಲ್ಲ. ಇದರಿಂದ ಅವನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿದೆ ಮೈಕಲ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ. ಬಟ್ ಯಾರೂ ಕೂಡ ರೆಸ್ಪಾಂಡ್ ಆಗ್ತಿಲ್ಲ. ಮೈಕಲ್ ಎಲ್ಲಿಗೋಗಿದ್ದಾನೆ ಏನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಪೊಲೀಸರ ಹತ್ರ ಅಂತಾಳೆ. ಅದಕ್ಕೆ ಪೊಲೀಸರು ಇದ್ಕೊಂಡು ಮದುವೆ ಆಗ್ದಿರಾನೆ ಅವನ ಬಗ್ಗೆ ಏನು ಗೊತ್ತಿಲ್ದಿರಾನೆ ಅವನ ಪೇರೆಂಟ್ಸ್ ಬಗ್ಗೆ ಏನು ತಿಳ್ಕೊಂದಿರಾನೆ ನೀನ್ ಅವನ ಜೊತೆ ಇದ್ದ ಅಂತ ಹೇಳಿ ಇವಳ ಬಗ್ಗೆ ಕೆಟ್ಟದಾಗಿ ಬೈಯೋದ್ರಿಂದ ಅವಳ ಪೇರೆಂಟ್ಸ್ ಕೂಡ ಶಾಕ್ ಆಗ್ತಾರೆ. ನಂತರ ಇನ್ವೆಸ್ಟಿಗೇಷನ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳಿ ಮೈಕಲ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ನಮ್ಗೆ ಕಾಲ್ ಮಾಡು ಅಂತ ಹೇಳಿ ಪೊಲೀಸರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮೇಲೆ ಇವಳ ಮನೆಗೆ ಬಂದಿರೋದು ಹಾಗೆ ಇವಳು ಮದುವೆ ಆಗ್ದಿರಾನೆ ಒಬ್ಬ ವ್ಯಕ್ತಿ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಆ ಊರಿನ ಪ್ರಜೆಗಳಿಗೆ ಗೊತ್ತಾಗೋದ್ರಿಂದ ಇವಳ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ಕೊಳ್ಳೋದು ಹಾಗೆ ಇವಳನ್ನ ತುಂಬಾ ಚೀಪ್ ಆಗಿ ನೋಡ್ತಾ ಇರೋದ್ರಿಂದ ಇದನ್ನೆಲ್ಲ ನೋಡ್ತಾ ಇರೋ ನಿತ್ಯಗೆ ಇಷ್ಟ ಆಗ್ದಿರಾ ಮತ್ತೆ ಇವಳು ಸಿಟಿಗೆ ವರ್ಕ್ ಮಾಡೋದಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆಗಿ ಅವಳ ಪೇರೆಂಟ್ಸ್ಗೆ ನಾನು ಕಂಪನಿಯಲ್ಲಿ ಜಾಯಿನ್ ಆಗೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಸಂದೀಪ್ನ ಕರೀತಾಳೆ. ಸಂದೀಪ್ ಇವಳನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕಂತ ಬಂದು ಅವಳನ್ನ ಸಿಟಿಗೆ ಕರ್ಕೊಂಡು ಹೋಗ್ತಿರುವಾಗೆ ಸೀನ್ ಇವಾಗ ಫ್ಲಾಶ್ ಬ್ಯಾಕ್ ಅಲ್ಲಿ ಓಪನ್ ಆಗುತ್ತೆ. ಪ್ರತಿದಿನ ನಿತ್ಯ ಮೈಕಲ್ನ ಮೀಟ್ ಆಗ್ತಿರ್ತಾಳೆ. ಹೀಗೆ ಒಂದು ದಿನ ಅವನ ಹತ್ರ ಮಾತಾಡ್ತಿರುವಾಗ ನಿನ್ನ ಪೇರೆಂಟ್ಸ್ ಬಗ್ಗೆ ನನಗೇನು ಕೂಡ ಹೇಳಿಲ್ಲ, ನನ್ನನ್ನ ನಿನ್ನ ಪೇರೆಂಟ್ಸ್ಗೆ ಯಾವಾಗ ಪರಿಚಯ ಮಾಡಿಸ್ತೀಯ ಅಂತ ಕೇಳಿದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿಟಿಗೆ ಸ್ವಲ್ಪ ದೂರದಲ್ಲೇ ಒಂದು ಮನೇನ ನೋಡ್ತಾ ಇದ್ದೀನಿ. ನನಗೆ ಸಂಬಂಧಪಟ್ಟಿರೋ ಪೇಂಟಿಂಗ್ಸ್ ಹಾಗೆ ವಸ್ತುಗಳನ್ನ ಇಡೋದಕ್ಕೆ ಆ ಪ್ಲೇಸ್ ಸರಿ ಹೋಗುತ್ತೆ. ಇದಾದ್ಮೇಲೆ ನಾನೊಂದು ಜಾಬ್ ಅಲ್ಲಿ ಸೇರ್ಕೊಂಡು ನಿನ್ನನ್ನ ಕರ್ಕೊಂಡೋಗಿ ನನ್ನ ಪೇರೆಂಟ್ಸ್ಗೆ ಪರಿಚಯ ಮಾಡಿಸ್ತೀನಿ. ಆಕ್ಚುಲಿ ನಾನು ನಿನ್ನ ಹತ್ರ ಒಂದು ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಈ ಸಿಟಿಗೆ ಸ್ವಲ್ಪ ದೂರ ಆಗಿರ್ಬೋದು, ಆ ಮನೆ ನೋಡೋದಕ್ಕೆ ಆ ವೈಬ್ಸ್ ತುಂಬಾ ಚೆನ್ನಾಗಿದ್ದಾವೆ, ನೀನು ಕೂಡ ನನ್ನ ಜೊತೆ ಇರ್ಬೋದಲ್ವಾ, ಲೈಕ್ ಲಿವಿಂಗ್ ರಿಲೇಶನ್ಶಿಪ್ ಟೈಪ್ ಅಲ್ಲಿ ಅಂತ ಕೇಳಿದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಿತ್ಯ ಬೇಡ ಅಂದ್ರೂ ಕೂಡ ಇವನು ತುಂಬಾ ಬಾರಿ ಕೇಳ್ಕೊಳ್ಳೋದ್ರಿಂದ ಇವನ ಮೇಲೆ ನಂಬಿಕೆ ಇಟ್ಕೊಂಡು ಆ ಮನೆಗೆ ಹೋಗೋದಕ್ಕೆ ಒಪ್ಕೊಂತಾಳೆ. ಈ ಮನೆಗೆ ಬಂದ್ಮೇಲೆ ಇವರಿಬ್ರು ಲಿವಿಂಗ್ ರಿಲೇಶನ್ಶಿಪ್ ನ ಸ್ಟಾರ್ಟ್ ಮಾಡ್ತಾರೆ. ಸೀನ್ ಇವಾಗ ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಸಂದೀಪ್ ನಿತ್ಯನ ಕರ್ಕೊಂಡೋಗಿ MD ಗೆ ಪರಿಚಯ ಮಾಡಿಸಿ ಜಾಯ್ನಿಂಗ್ ಮಾಡಿಸಿದ್ದೆಲ್ಲ ಆದ್ಮೇಲೆ ನಿತ್ಯ ಸ್ವಲ್ಪ ಭಯ ಪಡ್ತಿರ್ತಾಳೆ. ಯಾಕಂದ್ರೆ ಆ ಕಂಪನಿಯಲ್ಲಿ ವರ್ಕ್ ಮಾಡೋ ಬಾಯ್ಸ್ ಎಲ್ಲರೂ ಕೂಡ ಇವಳ ಬಾಯ್ ಫ್ರೆಂಡ್ ರೀತಿಯಲ್ಲಿ ಕಾಣಿಸ್ಕೊಂತ ಇರೋದ್ರಿಂದ ಆವಾಗ ಸಂದೀಪ್ ಅವರ ಕಂಪನಿ ಡೆವಲಪ್ ಮಾಡಿರೋ ಒಂದು ಫೇಸ್ ಆಪ್ ನ ತೋರಿಸ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಆಪ್ ನಿನಗೆ ತುಂಬಾ ಯೂಸ್ ಆಗುತ್ತೆ. ಅವರು ಡೆವಲಪ್ ಮಾಡಿರೋ ಒಂದು ಫೇಸ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಟ್ಟು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇವನ ಫೇಸ್ ನ ಅದರಲ್ಲಿ ರಿಜಿಸ್ಟರ್ ಮಾಡ್ತಾನೆ. ಇದರಿಂದ ನಿನ್ನ ಹತ್ರಕ್ಕೆ ಯಾರಾದ್ರೂ ಮಾತಾಡೋದಕ್ಕೆ ಬಂದ್ರೆ ನಿನ್ನ ಫೋನ್ ಎತ್ಕೊಂಡು ಅವರ ಫೇಸ್ ನ ಸ್ಕ್ಯಾನ್ ಮಾಡಿದ್ದೆ ಅವರ ಹೆಸರು ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಇದು ನಿನಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾನೆ. ಅದು ಓಕೆ, ನನಗೆ ಗೊತ್ತಿಲ್ದಿರೋ ವ್ಯಕ್ತಿಗಳು ಯಾರಾದ್ರೂ ಬಂದ್ರೆ ನಾನೇನ್ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ಇಲ್ಲಿ ಆಡ್ ನ್ಯೂ ಪ್ರೊಫೈಲ್ ಅಂತ ಇರುತ್ತೆ, ಅದನ್ನ ಎತ್ಕೊಂಡು ಸ್ಕ್ಯಾನ್ ಮಾಡಿ ಡೀಟೇಲ್ಸ್ ಆಡ್ ಮಾಡ್ಕೋಬಹುದು. ಈ ಆಪ್ ಇಂದ ನಿನ್ ಜೊತೆ ಯಾರಾದ್ರೂ ಮಾತಾಡೋದಕ್ಕೆ ಬಂದಾಗ ಸ್ಕ್ಯಾನ್ ಮಾಡಿ ಅವರ ಡೀಟೇಲ್ಸ್ ನ ತಿಳ್ಕೊಂಡು ಮತ್ತೆ ನೀನ್ ಅವ್ರ ಜೊತೆ ಮಾತಾಡಬಹುದು ಅಂತ ಹೇಳಿ ಸಂದೀಪ್ ಹೇಳ್ತಾನೆ. ಸಾರಾ ನಿತ್ಯ ಹತ್ರ ಮಾತಾಡ್ತಿರುವಾಗ ನೀನ್ ನಮ್ ಜೊತೆನೆ ನಮ್ಮನೆಯಲ್ಲೇ ಇರ್ಬೋದಲ್ವಾ, ನೀನು ಮತ್ತೆ ಆ ಫೈರ್ ಆಕ್ಸಿಡೆಂಟ್ ನಡೆದಿರೋ ಒಂದು ಮನೆನ
ರೆಡಿ ಮಾಡಿಸಿ ಮತ್ತೆ ಅಲ್ಲಿಗೆ ಹೋಗಿ ಅವನಿಗೋಸ್ಕರ ವೈಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ ಇಲ್ಲ ಇಲ್ಲ ಆ ಮನೆಯಲ್ಲಿ ನನಗೆ ತುಂಬಾನೇ ಮೆಮೊರೀಸ್ ಇದಾವೆ, ಅದ್ರ ಜೊತೆಗೆ ನನ್ನ ಮೈಂಡ್ ಅಲ್ಲಿ ಒಂದು ಕ್ವಶನ್ ತಿರುಗಾಡ್ತೈತೆ, ಅದಕ್ಕೆ ಆನ್ಸರ್ ಅದೇ ಮನೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಸರಿ ನಿನ್ನಿಷ್ಟ, ನೀನು ಅದೇ ಮನೆಯಲ್ಲಿರೋ, ಬಟ್ ಮೈಕಲ್ ಬಗ್ಗೆ ಯೋಚನೆ ಮಾಡ್ಕೊಂಡಿರೋದಕ್ಕೆ ಹೋಗ್ಬೇಡ, ನೀನು ಹೊಸ ಲೈಫ್ ನ ಶುರು ಮಾಡು ಅಂತ ಹೇಳಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಿತ್ಯ ಸಂದೀಪ್ನ ಕರ್ಕೊಂಡು ಮೇರಿ ಮನೆಗೆ ಹೋಗ್ತಾಳೆ. ಆವಾಗ ಮೇರಿ ಇತ್ಕೊಂಡು ಇಷ್ಟು ದಿನಗಳಾದ್ಮೇಲೆ ಮತ್ತೆ ನೀನು ಇಲ್ಲಿಗೆ ಬಂದ, ನಿನಗೋಸ್ಕರನೇ ನಾನು ಮನೇನ ರೆಡಿ ಮಾಡಿಸ್ತಾ ಇದ್ದೀನಿ, ಎಲ್ಲ ವರ್ಕ್ ನಡೀತೈತೆ, ನಾಳೆ ಈಗೆಲ್ಲ ರೆಡಿ ಆಗೋಗ್ಬಿಡುತ್ತೆ, ನಿನಗೇನಾದ್ರೂ ಬೇಕಾಗಿರೋ ವಸ್ತುಗಳಿದ್ರೆ ನಾಳೆ ಇಲ್ಲಿ ಸೆಟ್ ಮಾಡ್ಕೊ ಅಂತ ಹೇಳೋದ್ರಿಂದ ನಿತ್ಯ ಆ ಮನೆಗೆ ಹೋಗಿ ಎಲ್ಲಾ ಕಡೆನೂ ನೋಡ್ತಿರ್ತಾಳೆ. ಅಲ್ಲಿ ವರ್ಕ್ ಮಾಡ್ತಾ ಇರೋರ್ನ ನೋಡಿ ಇವಳು ಶಾಕ್ ಆಗ್ತಾಳೆ. ಯಾಕಪ್ಪ ಅಂದ್ರೆ ಎಲ್ಲರೂ ಕೂಡ ಮೈಕಲ್ ತರಾನೇ ಕಾಣಿಸ್ಕೊಳ್ಳೋದ್ರಿಂದ ಮನೆ ಫುಲ್ ಒಂದು ರೌಂಡ್ ಆಗ್ತಿರುವಾಗ ಒಬ್ಬ ವರ್ಕರು ಪೇಂಟಿಂಗ್ಸ್ ನ ಕೆಳಗಡೆಗೆ ಬೀಳ್ಸ್ಬಿಡ್ತಾನೆ. ನಿತ್ಯ ಶಾಕ್ ಆಗ್ತಾಳೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಸಂದೀಪ್ ಜೊತೆ ಅವಳಿಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ಎತ್ಕೊಂಡ್ ಬಂದು ಅವನ ಹೆಲ್ಪ್ ಇಂದಾನೆ ಮನೆ ಫುಲ್ ರೆಡಿ ಮಾಡಿಸ್ಕೊಂಡಿದ್ದಾದ್ಮೇಲೆ ಸಂದೀಪ್ ಅವಳನ್ನ ಬಿಟ್ಟು ನೀನು ಸೇಫ್ ಆಗಿರೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗಿಂದ ನಿತ್ಯ ಅದೇ ಮನೆಯಲ್ಲಿದ್ದು ಸ್ವಲ್ಪ ಮೆಮೊರೀಸ್ ಇರ್ತಾವಲ್ಲ ಅದನ್ನೆಲ್ಲ ರೀಕಾಲ್ ಮಾಡ್ಕೊಂಡು ಫೈರ್ ಆಕ್ಸಿಡೆಂಟ್ ಆದ್ಮೇಲೆ ಅವನು ನನಗೆ ಕಾಣಿಸ್ಲೇ ಇಲ್ವಲ್ಲ, ಅವನಿಗೇನಾದ್ರೂ ಆಗೈತಾ, ಅವನ ಫ್ರೆಂಡ್ಸ್ಗೂ ಕೂಡ ಇನ್ಫಾರ್ಮೇಶನ್ ಕೊಡ್ದಿರ ಇವನು ಎಲ್ಲಿಗೊಳ್ಟೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಇವಳು ಥಿಂಕ್ ಮಾಡ್ತಿರ್ತಾಳೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಸಂದೀಪ್ ಇವಳ ಮನೆಗೆ ಬಂದು ಪಿಕಪ್ ಮಾಡ್ಕೊಂಡು ಕಂಪ್ನಿಗೆ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಇವನು ಡೈಲಿ ಬಂದು ಈ ಹುಡುಗಿನ ಪಿಕಪ್ ಮಾಡ್ಕೊಂಡು ಕಂಪನಿಯಲ್ಲಿ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇವಳನ್ನ ಮನೆ ಹತ್ರ ಬಿಟ್ಟು ಹೋಗ್ತಿರ್ತಾನೆ. ಇದೇ ಪ್ರೋಸೆಸ್ ಅಲ್ಲಿ ನಿತ್ಯ ಅವಳ ಫ್ರೆಂಡ್ ಆಗಿರೋ ಸಾರಾನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮೈಕಲ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಕೇಳ್ತಿರ್ತಾಳೆ. ಆದ್ರೆ ಪೊಲೀಸರು ಅವನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳೋದ್ರಿಂದ ಇವಳು ಮತ್ತೆ ಬಾಧೆ ಪಟ್ಕೊಂಡು ಮನೆಗೆ ರಿಟರ್ನ್ ಬರ್ತಾಳೆ. ಹೀಗೆ ಒಂದು ದಿನ ಮೈಕಲ್ ಅವ್ರ ಅಪ್ಪ ಹಾಗೆ ಅಣ್ಣ ಆಗಿರೋ ಮಾರ್ಟಿನ್ ಇವಳ ಹತ್ರಕ್ಕೆ ಬಂದು ನೀವಿಬ್ರು ಇದೇ ಮನೆಯಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರಂತಲ್ವಾ, ಆಕ್ಚುಲಿ ಹೇಳ್ಬೇಕಂದ್ರೆ ಫೈರ್ ಆಕ್ಸಿಡೆಂಟ್ ಆದಾಗಿಂದ ಅವನು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ, ಅದ್ರ ಜೊತೆಗೆ ಅವನ ಕಡೆಯಿಂದ ನಮ್ಗೆ ಕಾಲು ಕೂಡ ಬಂದಿಲ್ಲ, ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳಿದ್ದಕ್ಕೆ ಆವಾಗ ನಿತ್ಯ ಇದ್ಕೊಂಡು ಇಲ್ಲ ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ಫೈರ್ ಆಕ್ಸಿಡೆಂಟ್ ಆದಾಗಿಂದ 3 ಡೇಸ್ ಏನಾಗೈತೆ ಅಂತ ಹೇಳ್ಬಿಟ್ಟು ನನಗೆ ಮೆಮೊರಿ ಲಾಸ್ ಆಗೈತೆ, ಇದರಿಂದ ನನಗೆ ಏನು ಗೊತ್ತಿಲ್ಲ, ನನಗೆ ಏನೇನ್ ಗೊತ್ತಾಗೈತೋ ಅದೆಲ್ಲ ಪೊಲೀಸರ ಹತ್ರ ಹೇಳಿದೀನಿ ಅಂತ ಹೇಳ್ದಾಗ ಅದಕ್ಕೆ ಅವರಪ್ಪ ಇದ್ಕೊಂಡು ನೀವಿಬ್ರು ತುಂಬಾ ದಿನಗಳಿಂದ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರಲ್ವಾ, ನಿನಗೇನಾದ್ರೂ ಮತ್ತೆ ಗೊತ್ತಾದ್ರೆ ಇವಾಗೂ ಇದೇ ಮನೆಯಲ್ಲಿ ಇದೆಯಲ್ವಾ, ಏನಾದ್ರೂ ನೆನಪಾಯ್ತಾ ನಿನಗೆ ಅಂತ ಹೇಳಿ ಅವ್ರಪ್ಪ ಸೀರಿಯಸ್ ಆಗೋದ್ರಿಂದ ನಿತ್ಯಗೆ ಕೋಪ ಬಂದು ಸರ್ ನನಗೆ ಏನೇನು ಗೊತ್ತೋ ಅದೆಲ್ಲ ಪೊಲೀಸರ ಹತ್ರ ಹೇಳಿದೀನಿ, ನಾನು ಕೂಡ ನಿಮ್ಮ ಮಗ ಎಲ್ಲಿಗೋಗಿದ್ದಾನೆ ಅಂತ ಹೇಳಿ ಅವರ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂತ ಇದ್ದೀನಿ, ನಿಮ್ಮ ಮಗ ಬಗ್ಗೆ ಏನಾದ್ರೂ ನನಗೆ ನೆನಪಾದ್ರೆ ನಾನೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳೋದ್ರಿಂದ ಮೈಕಲ್ ಫಾದರ್ ಇನ್ನೊಬ್ಬ ಮಗ ಆಗಿರೋ ಮಾರ್ಟಿನ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸಂದೀಪ್ ಇವಳನ್ನ ಕಂಪನಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬರ್ತಾನೆ. ಆಸ್ ಇಟ್ ಈಸ್ ಯಾವಾಗ್ಲೂ ಬರೋದು ಸಂದೀಪೇ ಬಿಡು ಅಂತ ಹೇಳಿ ಇವಳೇನು ಚೆಕ್ ಮಾಡ್ಕೊಂಡಿರಾನೆ ಬೈಕ್ ಹತ್ಕೊಂಡು ಹೋಗ್ತಿರ್ತಾಳೆ. ಮಧ್ಯ ದಾರಿಯಲ್ಲಿ ಹೋಗೋವಾಗ ಸಂದೀಪ್ ಕಡೆಯಿಂದ ಇವಳಿಗೆ ಕಾಲ್ ಬರುತ್ತೆ. ಆವಾಗ ಇವಳಿಗೆ ಗೊತ್ತಾಗುತ್ತೆ ನಾನು ಹತ್ಕೊಂಡಿರೋದು ಸಂದೀಪ್ ಗಾಡಿ ಅಲ್ಲ, ಬೇರೆ ಯಾರೋ ಗಾಡಿ ಅಂತ ಹೇಳ್ಬಿಟ್ಟು ಪ್ಲೀಸ್ ನೀವ್ ಯಾರು ಅಂತ ಹೇಳಿ ನನ್ನನ್ನ ಇಲ್ಲೇ ಬಿಟ್ಟಾಕ್ಬಿಡಿ ಅಂತ ಹೇಳ್ಬಿಟ್ಟು ಅವನ ಹತ್ರ ಕೇಳ್ಕೊಂತಾಳೆ. ಆದ್ರೆ ಅವನು ಯಾರು ಇಲ್ದೇ ಇರೋಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿ ಬಿಡ್ತಾನೆ. ನಂತರ ಇವಳು ಇಲ್ದಿದ್ದೆ ಅವಳ ಹತ್ರ ಇರೋಂದು ಫೇಸ್ ಆಪ್ ನ ಯೂಸ್ ಮಾಡ್ಕೊಂಡು ಅವನ ಫೇಸ್ ನ ಸ್ಕ್ಯಾನ್ ಮಾಡ್ತಾಳೆ. ಪ್ರೊಫೈಲ್ ನಾಟ್ ಫೌಂಡ್ ಅಂತ ಬರೋದ್ರಿಂದ ಅದನ್ನ ನೋಡಿ ನಿತ್ಯ ಶಾಕ್ ಆಗಿ ನೀನ್ ಯಾರು ಅಂತ ಕೇಳಿದಕ್ಕೆ ಆವಾಗ ಅವನು ಇತ್ಕೊಂಡು ನಿನಗೆ ಆಕ್ಸಿಡೆಂಟ್ ಆದಾಗಿನಿಂದ ಪ್ರತಿಯೊಬ್ಬರ ಗಂಡಸರ ಫೇಸು ಕೂಡ ನನ್ ತಮ್ಮನ್ ತರಾನೇ ಕಾಣುತ್ತೈತೆ ಅಂತ ಹೇಳಿದಕ್ಕೆ ಆವಾಗ ನಿತ್ಯಗೆ ಅರ್ಥ ಆಗುತ್ತೆ ಇವನು ಮಾರ್ಟಿನ್ ಅಂತ. ನಿನಗೆ ಆಕ್ಸಿಡೆಂಟ್ ಆದಾಗಿನಿಂದ ಪ್ರತಿಯೊಬ್ಬರ ಫೇಸು ಕೂಡ ನನ್ ತಮ್ಮನ್ ತರಾನೇ ಕಾಣಿಸ್ತೈತಂದ್ರೆ ನಿಂದು ಪ್ಯೂರ್ ಲವ್ ಆಗಿರ್ಬೇಕು, ಇಲ್ಲ ಅವನ ಫೇಸು ನಿನ್ನ ಬೇಟೆ ಹಾಡ್ತಿರ್ಬೇಕು, ಇವೆರಡರಲ್ಲಿ ಯಾವ್ದು ಅಂತ ನನ್ಗೂ ಕೂಡ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಕೂಡ ಒಬ್ಬ ಪೊಲೀಸ್ ಆಫೀಸರೇ, ಇಲ್ಲಿರೋ ಪೊಲೀಸರು ಈ ಕೇಸ್ ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ, ಇದರಿಂದ ನಾನೇ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ, ನನ್ ಬ್ರದರ್ಗೆ ಏನಾಗೈತೆ ಅಂತ ಕಂಡುಹಿಡಿತೀನಿ ಅಂತ ಹೇಳ್ದಾಗ ನೀನ್ ಹೇಳ್ತಿರೋದೆಲ್ಲ ಸುಳ್ಳು, ಮೈಕಲ್ಗೆ ಏನು ಆಗಿಲ್ಲ, ಅವನು ಬಂದೇ ಬರ್ತಾನೆ ಅಂತ ಹೇಳೋದ್ರಿಂದ ಆವಾಗ ಮಾರ್ಟಿನ್ ಇದ್ಕೊಂಡು ನನ್ನ ಬ್ರದರ್ಗೆ ಏನಾಗೈತೆ ಅಂತ ನಾನು ಕಂಡು ಹಿಡಿತೀನಿ, ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಅವನು ಗಾಡಿ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗೆ ನಿತ್ಯನು ಕೂಡ ಯೋಚನೆ ಮಾಡ್ತಾಳೆ ಪ್ರತಿಯೊಬ್ಬರ ಫೇಸ್ ಮೈಕಲ್ ತರಾನೇ ಯಾಕೆ ಕಾಣ್ತೈತೆ ಅಂತ ಹೇಳ್ಬಿಟ್ಟು ಅವಳು ತುಂಬಾ ಟೆನ್ಷನ್ ಪಡೋದ್ರಿಂದ ಕಂತಿರಿಗೆ ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವಳಿಗೆ ಎಚ್ಚರಿಕೆ ಆಗೋತ್ತಷ್ಟಿಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾಳೆ. ಇವಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಸಂದೀಪ್ ಇವಳಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದ್ರಿಂದ ಇವಳು ಲಿಫ್ಟ್ ಮಾಡಿರೋದಿಲ್ಲ. ಅವಳ ಲೊಕೇಶನ್ ಆಧಾರದ ಮೇಲೆ ಅಲ್ಲಿಗೆ ಬಂದಿರ್ತಾನೆ. ಇವಳು ಕೆಳಗಡೆಗೆ ಬಿದ್ದಿರೋದನ್ನ ನೋಡಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡ್ಸಿರ್ತಾನೆ. ಡಾಕ್ಟರ್ ಇವಳ ಹತ್ರ ನಿನ್ಗೇನೋ ಆಗಿಲ್ಲ ತಾನೆ,
ಇವಾಗ ಹೇಗಿದ್ಯಾ ಅಂತ ಕೇಳಿದ್ದಕ್ಕೆ ತಲೆ ತಿರುಗಿ ಕೆಳಗಡೆಗೆ ಬಿದ್ದೋದ್ಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ, ಪ್ರೆಸೆಂಟ್ ಇವಾಗ ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳಿದ್ದಕ್ಕೆ ನಂತರ ಸಂದೀಪ್ ಅವಳನ್ನ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟು ಹೊರಟೋಗ್ಬಿಡ್ತಾನೆ. ಅವತ್ತು ರಾತ್ರಿ ನಿತ್ಯ ಮಲ್ಕೊಂಡಿರುವಾಗ ಸಡನ್ ಆಗಿ ವಿಚಿತ್ರವಾಗಿರೋ ಶಬ್ದಗಳು ಬರೋದ್ರಿಂದ ಇವಳಿಗೆ ಎಚ್ಚರಿಕೆ ಆಗಿ ಭಯ ಪಟ್ಕೊಂಡು ಡೋರ್ ಹತ್ರ ಬರ್ತಾಳೆ. ಸ್ವಲ್ಪ ತಾದ್ಮೇಲೆ ಆ ಸೌಂಡ್ಸ್ ನಿಂತೋಗ್ಬಿಡ್ತವೆ. ಇದರಿಂದ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಆವಾಗ ಅವಳಿಗೆ ಗೊತ್ತಾಗುತ್ತೆ ಯಾರೋ ಈ ಡೋರ್ನ ಮುರಿಯೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗು ಸಂದೀಪ್ ಇವಳಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿರ್ತಾನೆ. ಬಟ್ ಇವಳು ಫೋನ್ ನ ಲಿಫ್ಟ್ ಮಾಡದೇ ಇರೋ ಒಂದು ರೀಸನ್ಗೆ ಡೈರೆಕ್ಟ್ ಆಗಿ ಇವಳ ಹತ್ರಕ್ಕೆ ಬರೋದ್ರಿಂದ ಅವನ ಫೇಸ್ ಎಲ್ಲ ಸ್ಕ್ಯಾನ್ ಮಾಡಿದ್ದಾದ್ಮೇಲೆನೆ ಇವಳು ಸಂದೀಪ್ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಸಂದೀಪ್ ಇದ್ಕೊಂಡು ನನ್ ಫೋನ್ ಯಾಕೆ ಲಿಫ್ಟ್ ಮಾಡ್ತಿಲ್ಲ, ನೀನ್ ಮತ್ತೆ ನನ್ನನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ಇಲ್ಲ 2 days ಬ್ಯಾಕ್ ನೀನು ಕಂಪ್ನಿಗೆ ಹೋಗೋದಕ್ಕೆ ಪಿಕಪ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಬಂದಿದ್ಯಾ ಅಂತ ಹೇಳಿ ಬೈಕ್ ನ ಹತ್ತಿ ಹೊರಟೋಗ್ಬಿಡ್ತಿದ್ದೆ. ನೀನು ಕಾಲ್ ಮಾಡಿದಾಗ್ಲೇ ನನಗೆ ಗೊತ್ತಾಯ್ತು ನಾನು ಬೇರೆಯವರ ಜೊತೆ ಹೋಗ್ತಾ ಇದ್ದೀನಿ ಅಂತ. ಆಕ್ಚುಲಿ ಅವನು ಮೈಕಲ್ ತಮ್ಮ ಆಗಿರೋ ಮಾರ್ಟಿನ್. ಅವನು ಮೈಕಲ್ ಬಗ್ಗೆ ತುಂಬಾ ಕ್ವಶನ್ಸ್ ನನ್ನ ಹತ್ರ ಕೇಳ್ದ. ಅದರ ಜೊತೆಗೆ ನಿನ್ನೆ ರಾತ್ರಿ ಇಲ್ಲಿ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಬಂದವು. ಡೋರ್ ಓಪನ್ ಮಾಡಿ ನೋಡ್ದಾಗ್ಲೇ ನನಗೆ ಗೊತ್ತಾಯ್ತು ಯಾರೋ ಡೋರ್ ನ ಮುರಿಯೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ನನಗೆ ಮಾರ್ಟಿನ್ ಮೇಲೆ ಸ್ವಲ್ಪ ಡೌಟ್ ಐತೆ ಅಂತ ಹೇಳೋದ್ರಿಂದ ಇವನ ಅವಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆವಾಗ ಪೊಲೀಸ್ ಇದ್ಕೊಂಡು ಅವನು ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ನಾವು ಸಡನ್ ಆಗಿ ಅವನ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ನಾವು ಎಂಕ್ವೈರಿ ಮಾಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ತಗೊಂಡು ಅಲ್ಲಿಂದ ಕಳ್ಸ್ಬಿಡ್ತಾನೆ. ಸಂದೀಪ್ ಮತ್ತೆ ಅವಳನ್ನ ಮನೆ ಹತ್ರ ಕರ್ಕೊಂಡ್ ಬಂದಿದ್ದೆ. ಇಲ್ಲೇ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಷ್ಟೊತ್ತಿಗೆ ಅಲ್ಲಿ ಮೈಕಲ್ ಬಂದು ವೈಟ್ ಮಾಡ್ತಿರ್ತಾನೆ. ಮೈಕಲ್ ನ ನೋಡಿ ನಿತ್ಯ ಶಾಕ್ ಆಗಿ ಇಷ್ಟು ದಿನಗಳು ನೀನು ಎಲ್ಲಿಗೆ ಹೊರಟೋಗ್ಬಿಟ್ಟಿದ್ದೆ, ಯಾರಿಗೂ ಕೂಡ ಇನ್ಫಾರ್ಮ್ ಮಾಡ್ದಿರೋ ಹೊರಟೋಗ್ಬಿಟ್ಟಿದ್ಯಾ, ನಾನ್ ನಿನಗೋಸ್ಕರ ಎಷ್ಟು ಹುಡ್ಕಾಡ್ತಿದ್ದೀನಿ ಗೊತ್ತಾ ಅಂತ ನಿತ್ಯ ಕೇಳೋದ್ರಿಂದ ಅದಕ್ಕೆ ಮೈಕಲ್ಲು ನಿನಗೆ ಗೊತ್ತಲ್ವಾ ನಮ್ಮಿಬ್ಬರ ಮಧ್ಯೆ ಈ ನಡುವೆ ಚಿಕ್ಕ ಚಿಕ್ಕ ಗಲಾಟೆಗಳು ನಡೀತಿದಾವೆ, ಇದರಿಂದ ನನ್ನ ಮೈಂಡ್ ಆಫ್ ಆಗೋಗ್ಬಿಟ್ಟೈತೆ. ಅದಕ್ಕೆ ನಾನೊಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಅನ್ಕೊಂಡೆ, ಅದರಲ್ಲೇ ನನ್ನ ಫೋನು ಕೂಡ ಹೊರಟೋಗ್ಬಿಟ್ಟೈತೆ. ಅದಕ್ಕೆ ನಾನು ನಿನಗೆ ಕಾಲ್ ಮಾಡೋದಕ್ಕೆ ಆಗ್ಲಿಲ್ಲ. ಈ ಲಾಂಗ್ ಡ್ರೈವ್ ಅಲ್ಲಿ ನಾನು ನಿನಗೋಸ್ಕರ ಗಿಫ್ಟ್ಗಳು ತಂದಿದ್ದೀನಿ ಅಂತ ಹೇಳಿ ಅವಳಿಗೆ ಕೊಡೋದಕ್ಕೆ ಹೋದಾಗ ಸರಿ ನಾನು ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ನಿತ್ಯ ಅವಳ ರೂಮ್ಗೆ ಬರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳಿಗೆ ಡೌಟ್ ಇರುತ್ತೆ ಬಂದಿರೋದು ನಿಜವಾದ ಮೈಕಲ್ಲ ಇಲ್ಲ ಯಾರಾದ್ರೂ ನಟನೆ ಮಾಡ್ತಿದಾರ ಅಂತ ಹೇಳಿ. ಅವಳ ಫೋನ್ ಅಲ್ಲಿ ಒಂದು ಆಪ್ ಇರುತ್ತಲ್ವಾ, ಆ ಫೇಸ್ ಆಪ್ ಇಂದ ಇವನನ್ನ ಒಮ್ಮೆ ಸ್ಕ್ಯಾನ್ ಮಾಡ್ಬೇಕು ಅಂತ ಅನ್ಕೊಂತಿರ್ತಾಳೆ. ಇವಾಗ ಸೀನು ಫ್ಲಾಶ್ ಬ್ಯಾಕ್ ಅಲ್ಲಿ ಓಪನ್ ಆಗುತ್ತೆ. ನಿತ್ಯ ಹಾಗೆ ಮೈಕಲ್ ಒಂದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾರ ಅಲ್ವಾ. ಒಂದು ದಿನ ನಿತ್ಯ ಮೈಕಲ್ ಹಾಕಿರೋ ಒಂದು ಪೇಂಟಿಂಗ್ಸ್ ನ ನೋಡ್ತಿರುವಾಗ ಅದರಲ್ಲಿ ತುಂಬಾ ಸುಂದರವಾಗಿರೋ ಹುಡುಗಿರು ಇರ್ತಾರೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಪೇಂಟಿಂಗ್ ಅಲ್ಲಿ ಯಾವ ಹುಡುಗಿರು ಇರ್ತಾರೋ ಅವ್ರನ್ನ ಮೈಕಲ್ ಡೈರೆಕ್ಟ್ ಆಗಿ ಮೀಟ್ ಆಗ್ತಿರ್ತಾನೆ. ಇದನ್ನೆಲ್ಲ ನೋಡಿ ನಿತ್ಯ ಒಂದು ದಿನ ಆ ಪೇಂಟಿಂಗ್ಸ್ ಅಲ್ಲಿ ಇರೋದು ಯಾರು ಅಂತ ಕೇಳಿದಕ್ಕೆ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡು ಪೇಂಟಿಂಗ್ಸ್ ನ ಹಾಕ್ತಿದ್ದೀನಿ ಅಂತ ಹೇಳ್ತಾನೆ. ಆವಾಗ ನಿತ್ಯಗೆ ಇವ್ನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಆ ಪೇಂಟಿಂಗ್ಸ್ ಅಲ್ಲಿ ಯಾವ ಹುಡುಗಿರು ಇರ್ತಾರೋ ಆ ಹುಡುಗಿರ್ನ ಡೈರೆಕ್ಟ್ ಆಗಿ ಇವನು ಮೀಟ್ ಆಗಿರೋದನ್ನ ನಿತ್ಯ ನೋಡಿರ್ತಾಳೆ. ಆವಾಗಿಂದ ಅವನ ಮೇಲೆ ಅನುಮಾನ ಸ್ಟಾರ್ಟ್ ಆಗಿರುತ್ತೆ. ಇವಾಗ ಸೀನು ಮತ್ತೆ ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಮೈಕಲ್ ಬೇರೆ ರೂಮ್ ಅಲ್ಲಿ ಮಲ್ಕೊಂಡಿರ್ತಾನಲ್ವಾ, ಅವನ ಹತ್ರಕ್ಕೆ ಹೋಗಿ ಫೇಸ್ ಆಪ್ ನ ಓಪನ್ ಮಾಡಿ ಸ್ಕ್ಯಾನ್ ಮಾಡ್ಬೇಕು ಅಂತ ಅನ್ಕೊಂತಾಳೆ. ಬಟ್ ಅವಳ ಕೈಯಲ್ಲಿ ಆಗೋದಿಲ್ಲ. ಇದರಿಂದ ಮನೆ ಆಚೆಗಡೆ ಬಂದು ಸಂದೀಪ್ಗೆ ಕಾಲ್ ಮಾಡಿ ಸಂದೀಪ್ ನನ್ ಜೊತೆಗಿರೋದು ಮೈಕಲ್ ಅಲ್ಲ ಯಾರೋ ಬೇರೆ ವ್ಯಕ್ತಿ ಅಂತ ಹೇಳ್ತಿದ್ರೆ ನಾನು ಬೆಳಗ್ಗೆ ನೋಡೋದ್ನಲ್ಲ ನಿನ್ ಜೊತೆಗಿರೋದು ಮೈಕಲ್ಲೇ. ನಿಜ ಹೇಳ್ಬೇಕಂದ್ರೆ ನಿನಗೆ ಪ್ರತಿಯೊಬ್ಬರ ಫೇಸನ್ನು ಕೂಡ ಮೈಕಲ್ ತರಾನೇ ಕಾಣಿಸ್ಕೊಳ್ಳೋದ್ರಿಂದ ನೀನು ಇವಾಗ ಮೈಕಲ್ ನ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ನೀನೇನೋ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ, ಬೆಳಗ್ಗೆ ಬಂದು ನಾನು ನಿನ್ನನ್ನ ಮೀಟ್ ಆಗ್ತೀನಿ ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾನೆ. ನಂತರ ಇವಳು ರೂಮ್ಗೆ ಬಂದು ಮಲ್ಕೊಂಡಿದ್ದಾಗ ಸಡನ್ ಆಗಿ ಸಂದೀಪ್ ಡೋರ್ನೆಲ್ಲ ಮುರ್ದಾಗ್ ಬಂದು ಇವಳ ಕತ್ತಿಸಿಗೆ ಸಾಯಿಸ್ಬಿಟ್ಟಿರೋ ಹಾಗೆ ಕನಸು ಬರೋದ್ರಿಂದ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಅದೇ ಭಯದಿಂದ ಇವನು ಏನ್ ಮಾಡ್ತಿದ್ದಾನೆ ಅಂತ ಹೇಳಿ ಚಿಕ್ಕದಾಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಮೈಕಲ್ಲು ಅಲ್ಲಿ ಮಲ್ಕೊಂಡಿರ್ತಾನೆ. ಇದೇ ಭಯದಲ್ಲಿ ರಾತ್ರಿ ಎಲ್ಲ ಇವಳು ಮನೆ ಆಚೆಗಡೆ ಕುತ್ಕೊಂಡಿರ್ತಾಳೆ. ಬೆಳಗ್ಗೆ ಮೈಕಲ್ಗೆ ಎಚ್ಚರಿಕೆ ಆಗೋದಕ್ಕೂ ಮೊದ್ಲೇ ಇವಳು ರೆಡಿ ಆಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಮೈಕಲ್ ಬೆಸ್ಟ್ ಫ್ರೆಂಡ್ ಆಗಿರೋ ಅಮೀರ್ನ ಮೀಟ್ ಆಗೋದಕ್ಕಂತ ಹೋಗ್ತಾಳೆ. ಈ ಫೈರ್ ಆಕ್ಸಿಡೆಂಟ್ ಬಗ್ಗೆ ಹೇಳಿದ್ದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಫೈರ್ ಆಕ್ಸಿಡೆಂಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಅವತ್ತು ಪೇಂಟಿಂಗ್ ಎಕ್ಸಿಬಿಷನ್ ಐತೆ ಅಂತ ಹೇಳ್ಬಿಟ್ಟು ನಾನು ಬೇರೆ ಊರಿಗೆ ಹೋಗಿದ್ದೆ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನೀನು ಮೈಕಲ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಅವನಿಗೇನಾದ್ರೂ ಸ್ವಲ್ಪ ಮೈಂಡ್ ಆಫ್ ಆಗೈತೆ ಅಂದ್ರೆ ಅವ್ನು ಈ ತರ ಟ್ರಿಪ್ಸ್ ಹಾಕೋದು ಕಾಮನ್ನೇ. ಸ್ವಲ್ಪ ದಿನಗಳಾದ್ಮೇಲೆ ಮತ್ತೆ ಅವನೇ ರಿಟರ್ನ್ ಬರ್ತಾನೆ. ನನ್ನ ಫ್ರೆಂಡ್ಸ್ ಹತ್ರ ಹೇಳಿ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅಮೀರ್ ಹೇಳೋದ್ರಿಂದ ನಿತ್ಯ ಮತ್ತೆ ಮನೆಗೆ ಬರ್ತಾಳೆ. ಅಷ್ಟೊತ್ತಿಗೆ ಮೈಕಲ್ ಡೋರ್ ಲಾಕ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲೊಂದು ಪೇಂಟಿಂಗ್ ಇರುತ್ತೆ. ಅದನ್ನ ನೋಡಿ ನಿತ್ಯ ಶಾಕ್ ಆಗ್ತಾಳೆ. ನಂತರ ಇವಳು ಸಂದೀಪ್ಗೆ ಕಾಲ್ ಮಾಡಿ ನಿನ್ನ ಹತ್ರ ಮಾತಾಡ್ಬೇಕು ಮನೆಗೆ ಬಾ ಅಂತ ಹೇಳೋದ್ರಿಂದ
ಇರೋದ್ರಿಂದ ಸ್ವಲ್ಪ ತಾದ್ಮೇಲೆ ಯಾರೋ ಡೋರ್ ನಾಕ್ ಮಾಡ್ದಂಗೆ ಅನ್ಸೋದ್ರಿಂದ ಸಂದೀಪೇ ಬಂದಿದ್ದಾನೆ ಅಂತ ಇವಳು ಅನ್ಕೊಂಡು ಸಂದೀಪ್ ಅಂತ ಐಡೆಂಟಿಫೈ ಮಾಡ್ದಿರಾನೆ ಅಲ್ಲಿಗೆ ಬಂದಿರೋದು ಸಂದೀಪ್ ಅಂತ ಅನ್ಕೊಂಡು ಅವನನ್ನ ಕರ್ಕೊಂಡು ಹೋಗ್ಬಿಟ್ಟು ನಿನ್ನೆ ಬಂದಿರೋ ಮೈಕಲ್ ಅವನು ನಿಜವಾದ ಮೈಕಲ್ ಅಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ಸ್ತೈತೆ. ಅವನು ಮೊದ್ಲು ಈ ತರ ಇರ್ಲಿಲ್ಲ, ಅವನು ತುಂಬಾ ಒಳ್ಳೆ ವ್ಯಕ್ತಿ, ಅವನ ಒಳ್ಳೆತನ ಇಷ್ಟ ಆಗಿ ಅವನನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೂ ಕೂಡ ನಾನು ರೆಡಿ ಆದೆ. ನಮ್ಮಿಬ್ಬರ ಮಧ್ಯೆ ಹನಿಮೂನ್ ಫೇಸ್ ಕಂಪ್ಲೀಟ್ ಆದ್ಮೇಲೆ ಅವನ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ಕೊಂತು. ನಿಜ ಹೇಳ್ಬೇಕಂದ್ರೆ ಮೈಕಲ್ಗೆ ಪೇಂಟಿಂಗ್ಸ್ ಹಾಕೋದಂದ್ರೆ ತುಂಬಾ ಇಷ್ಟ ಅಲ್ವಾ. ಅವ್ನು ಹಾಕಿರೋ ಒಂದು ಪೇಂಟಿಂಗ್ಸ್ ನ ನೋಡ್ತಿರುವಾಗ ನನಗೆ ಡೌಟ್ ಬಂತು. ಅದಕ್ಕೆ ಅವನ ಹತ್ರ ಕೇಳ್ದೆ, ನೀನ್ ಹಾಕ್ತಿರೋ ಒಂದು ಹುಡುಗಿರ್ ಪೇಂಟಿಂಗ್ಸ್ ಎಲ್ಲಿಂದ ಬರ್ತಿದಾವೆ ಅಂತ. ಅವನು ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ದ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ಯಾವ ಹುಡುಗಿರ್ನ ಡೈರೆಕ್ಟ್ ಆಗಿ ಮೀಟ್ ಆಗಿರ್ತಾನೋ ಅದೇ ಹುಡುಗಿರ್ ಫೇಸಸ್ ನ ಅವನು ಪೇಂಟಿಂಗ್ ಆಗಿ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಾಯ್ತು. ಅವನ ಬಗ್ಗೆ ತಿಳ್ಕೊಂತಿರೋ ಒಂದು ಟೈಮ್ ಅಲ್ಲೇ ನನಗೊಂದು ಫೋಟೋ ಕಾಣಿಸ್ಕೊಂತು. ಆ ಹುಡುಗಿ ಯಾರು ಅಂತ ಹುಡುಕಾಡಿದ್ದಾದ್ಮೇಲೆ ನನಗೆ ಗೊತ್ತಾಯ್ತು ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ. ಅವಳ ಹತ್ರ ಮಾತಾಡ್ತಿರುವಾಗ ನನಗೆ ಸ್ವಲ್ಪ ವಿಷಯಗಳು ಗೊತ್ತಾಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಮೈಕಲ್ ಒಬ್ಬ ಚೀಟರು, ನನ್ನನ್ನು ಕೂಡ ಅದೇ ತರ ಮೋಸ ಮಾಡಿದ್ದಾನೆ. ಅವನು ಯಾರ್ದಾದ್ರೂ ಒಂದು ಹುಡುಗಿ ಪೇಂಟಿಂಗ್ ನ ಹಾಕಿದ್ದಾನೆ ಅಂದ್ರೆ ಆ ಹುಡುಗಿನ ಅವನು ಅನುಭವಿಸ್ಬಿಟ್ಟಿರ್ತಾನೆ. ಅವನು ತುಂಬಾ ಹುಡುಗಿರ್ ಜೊತೆ ಮಲ್ಕೊಂಡಿದ್ದಾನೆ ಅಂತ ಹೇಳಿದ್ದೆ. ಇದರಿಂದ ನಿತ್ಯ ತುಂಬಾ ಅಪ್ಸೆಟ್ ಫೀಲ್ ಆಗೋಗ್ಬಿಡ್ತಾಳೆ. ಯಾಕಂದ್ರೆ ಇವಳು ತುಂಬಾ ನಂಬಿಕೆ ಇಟ್ಟು ಪ್ರೀತಿ ಮಾಡಿರೋ ಹುಡುಗ ಈ ತರ ವ್ಯಕ್ತಿನ ಅಂತ ಹೇಳಿ ಅವಳು ತುಂಬಾ ಬಾಧೆ ಪಟ್ಕೊಂಡು ಮನೆಗೆ ಬರೋತಷ್ಟಿಗೆ ಮೈಕಲ್ ಒಂದು ಪೇಂಟಿಂಗ್ ನ ಮಾಡ್ತಿರ್ತಾನೆ. ಆವಾಗ ನಾನು ಅವನ ಫೋನ್ ನ ಚೆಕ್ ಮಾಡ್ದೆ. ಅದರಲ್ಲಿ ಅವನು ತುಂಬಾ ಹುಡುಗಿರ್ ಜೊತೆ ಫೋಟೋಸ್ ನ ತಗೊಂಡಿದ್ದ. ಈ ಫೋಟೋದಲ್ಲಿರೋ ಹುಡುಗಿರ್ ಯಾರು ಅಂತ ಮೈಕಲ್ ಹತ್ರ ಕೇಳಿದಾಗ ಅದು ಜಸ್ಟ್ ಫೋಟೋಸ್ ತಗೊಂಡಿರೋದಷ್ಟೇ ಅಂತ ಹೇಳಿ ಅವನು ನಿತ್ಯನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ನಿತ್ಯ ಇದ್ಕೊಂಡು ಇಲ್ಲ ಇದ್ರಲ್ಲಿರೋರು ಯಾರು ಅಂತ ಹೇಳಿ ಅವನ ಮೇಲೆ ಸೀರಿಯಸ್ ಆಗೋದ್ರಿಂದ ಆವಾಗ ಮೈಕಲ್ಗೆ ತುಂಬಾ ಕೋಪ ಬಂದು ನಿಜ ಹೇಳ್ತಾನೆ. ಹೌದು, ಅವ್ರನ್ನು ಕೂಡ ಈ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ, ನೀನನ್ನು ಕೂಡ ಕರ್ಕೊಂಡ್ ಬಂದಿದ್ದೀನಲ್ವಾ ಅಂತ ಕೇಳೋದ್ರಿಂದ ನಿತ್ಯಗೆ ಅರ್ಥ ಆಗೋಗ್ಬಿಡುತ್ತೆ. ಎಕ್ಸ್ ಗರ್ಲ್ ಫ್ರೆಂಡ್ ಇಂದ ತಿಳ್ಕೊಂಡಿರೋ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟೇ, ಇವನು ಮೋಸ ಮಾಡೋನು ಅಂತ. ನಿನ್ನನ್ನು ಕೂಡ ನಾನು ಮದುವೆ ಆಗ್ಬೇಕು ಅಂತ ಕರ್ಕೊಂಡ್ ಬಂದಿಲ್ಲ, ನಿನ್ ಜೊತೆ ಅನುಭವಿಸ್ಬೇಕು ಅಂತ ಹೇಳಿ ನಿನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಮೈಕಲ್ಲು ನಿತ್ಯ ಮೇಲೆ ಕೋಪ ಪಟ್ಟು ಅವಳ ಮೇಲೆ ಅಟ್ಯಾಕ್ ಮಾಡಿ ಎತ್ಕೊಂಡ್ ಬಂತು ಸಿಲಿಂಡರ್ ಇರೋ ಹತ್ರ ಇಟ್ಟು ಬ್ಲಾಸ್ಟ್ ಮಾಡಕ್ ಬಿಟ್ಟಿದ್ದಾನೆ. ಇದರಿಂದ ನನಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದ್ದಾವೆ ಅಂತ ಹೇಳಿ ನಿತ್ಯ ಸಂದೀಪ್ ಹತ್ರ ಅಂತಾಳೆ. ಅದಕ್ಕೆ ಸಂದೀಪ್ ಇತ್ಕೊಂಡು ನೀನ್ ಹೇಳ್ತಿರೋದ್ರಲ್ಲಿ ಪಾಯಿಂಟೇ ಇಲ್ಲ, ಇದರಿಂದಾನೆ ಮೈಕಲ್ಲು ನಿನ್ನನ್ನ ಹತ್ಯೆ ಮಾಡೋದಕ್ಕೆ ನೋಡಿದ್ದೇನೆ ಅಂತ ಹೇಳ್ಬಿಟ್ಟು ನೀನ್ ಹೇಳ್ತಾ ಇದೀಯಾ. ಇಲ್ಲ, ನೀನು ನಿಜ ಹೇಳ್ತಿಲ್ಲ, ಇದೇ ನಿಜ ಆದ್ರೆ ಈ ವಿಷಯನ ನೀನು ಪೊಲೀಸರಿಗೆ ಯಾಕೆ ಹೇಳ್ಬಾರ್ದು ಅಂತ ಸಂದೀಪ್ ಕೇಳಿದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಆವಾಗ ನೆನಪು ಬರ್ಲಿಲ್ಲ. ಇವಾಗ ನಾನು ಈ ಮನೆಯಲ್ಲಿ ಇರ್ತಿದ್ದೀನಲ್ವಾ, ಇವಾಗ ನಿಧಾನವಾಗಿ ನೆನಪಾಗ್ತಿದ್ದೇವೆ ಅಂತ ಹೇಳೋದ್ರಿಂದ ಅದಕ್ಕೆ ಸಂದೀಪ್ ಒಪ್ಕೊಳ್ಳೋದಿಲ್ಲ. ಆವಾಗ ನಿತ್ಯಗೆ ಡೌಟ್ ಬಂದು ನೀನು ಯಾರು ಅಂತ ಕೇಳ್ದಾಗ್ಲೆ ಇಲ್ಲೇ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸರಿಯಾಗಿ ಅದೇ ಟೈಮ್ಗೆ ಸಂದೀಪ್ ಅಲ್ಲಿಗೆ ಬರ್ತಾನೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ನಿತ್ಯ ಸಂದೀಪ್ ಕಡೆ ನೋಡ್ಕೊಂಡು ಇವಾಗ ನನ್ ಜೊತೆಗಿರೋದು ಮೈಕಲ್ ಅಲ್ಲ, ಅವನ ಟ್ವಿನ್ ಬ್ರದರ್ ಆಗಿರೋ ಮಾರ್ಟಿನ್ ಅಂತ ಹೇಳ್ತಾಳೆ. ಇವಳು ಮೈಕಲ್ ಬೆಸ್ಟ್ ಫ್ರೆಂಡ್ ಆಗಿರೋ ಅಮೀರ್ನ ಮೀಟ್ ಆಗೋದಕ್ಕೆ ಹೋಗಿರ್ತಾಳೆ ಅಲ್ವಾ. ಅವನೇ ಇವಳ ಹತ್ರ ಹೇಳಿ ಮೈಕಲ್ಗೆ ಟ್ವಿನ್ ಬ್ರದರ್ ಆಗಿರೋ ಮಾರ್ಟಿನ್ ಅನ್ನೋನು ಕೂಡ ಇದ್ದಾನೆ, ಅವನು ನೋಡೋದಕ್ಕೆ ಆಸ್ ಇಟ್ ಈಸ್ ಮೈಕಲ್ ತರಾನೇ ಇರ್ತಾನೆ ಅಂತ ಹೇಳಿರ್ತಾನೆ. ಆವಾಗ ನಿತ್ಯಗೆ ಎಲ್ಲ ಅರ್ಥ ಆಗಿ ಸಂದೀಪ್ ಹತ್ರ ಹೇಳಿದಾಗ ಅದಕ್ಕೆ ಮಾರ್ಟಿನ್ ಎತ್ಕೊಂಡು ಓ ಹಾಗಾದ್ರೆ ನಾನು ಈ ತರ ಇರ್ತೀನಿ ಅಂತ ನಿನಗೆ ಮೊದ್ಲೇ ಗೊತ್ತಿತ್ತಾ, ಇದೆಲ್ಲ ನಾಟಕನ ಅಂತ ಹೇಳಿ ಇವಾಗ ನಿಜ ಹೇಳ್ತೀಯಾ ಇಲ್ವೋ, ಮೈಕಲ್ ನ ನೀನ್ ಏನ್ ಮಾಡಿದ್ಯಾ ಅಂತ ಹೇಳಿ ನಿತ್ಯ ಮೇಲೆ ಅಟ್ಯಾಕ್ ಮಾಡಿದಾಗ ಸಂದೀಪ್ ಅದನ್ನ ಸ್ಟಾಪ್ ಮಾಡ್ಸೋದಕ್ಕೆ ಬಂದ್ರೆ ಮಾರ್ಟಿನ್ ಸಂದೀಪ್ನು ಕೂಡ ಹೊಡಿತಾನೆ. ನಂತರ ನಿತ್ಯ ಕತ್ನ ಹಿಡ್ಕೊಂಡು ಇವಾಗ ಮೈಕಲ್ಗೆ ಏನಾಗೈತಿ ಅಂತ ಹೇಳಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಆಗ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ ಮನೆ ಓನರ್ ಆಗಿರೋ ಮೇರಿ ಅಲ್ಲಿಗೆ ಬಂದು ಇವನ ತಲೆಗೆ ತುಂಬಾ ಜೋರಾಗಿ ಹೊಡೆಯೋದ್ರಿಂದ ಅವನು ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನಿತ್ಯ ಮೇರಿ ಫೇಸ್ ನ ನೋಡ್ಕೊಂಡೆ ಪಾಸ್ಟ್ ಅಲ್ಲಿ ಏನಾಗೈತೆ ಅಂತ ನೆನಪು ಮಾಡ್ಕೊಂತಾಳೆ. ನಿತ್ಯ ಮೈಕಲ್ ಎಕ್ಸ್ ಗರ್ಲ್ ಫ್ರೆಂಡ್ ನ ಮೀಟ್ ಆಗಿ ನಿಜ ಎಲ್ಲ ಗೊತ್ತಾದ್ಮೇಲೆ ಅವಳು ತುಂಬಾ ಬಾಧೆ ಪಟ್ಕೊಂಡು ಮನೆಗೆ ಬಂದು ಫೋಟೋಸ್ ನ ತೋರಿಸ್ಬಿಟ್ಟು ಮೈಕಲ್ ಜೊತೆ ಎಲ್ಲ ಕೇಳಿದ್ದಾದ್ಮೇಲೆ ಇವರಿಬ್ಬರ ಮಧ್ಯೆ ಫೈಟಿಂಗ್ ನಡೆಯುತ್ತಲ್ವಾ, ಅದರಲ್ಲಿ ಇವಳು ಕೆಳಗಡೆಗೆ ಬಿದ್ದೋದಾಗ ಮೈಕಲ್ ಒಂದು ಚಿಕ್ಕ ಹುಡುಗಿನ ಪೇಂಟಿಂಗ್ ಹಾಕಿದ್ರೆ ಅದನ್ನ ನೋಡಿ ನಿತ್ಯ ಶಾಕ್ ಆಗ್ತಾಳೆ. ಯಾಕಪ್ಪ ಅಂದ್ರೆ ಅವನು ಯಾರ್ದಾದ್ರೂ ಒಂದು ಹುಡುಗಿ ಫೋಟೋನ ಪೇಂಟಿಂಗ್ ಹಾಕಿದ್ದಾನೆ ಅಂದ್ರೆ ಆ ಹುಡುಗಿನ ಅವನು ಮೊದ್ಲೇ ಅನುಭವಿಸ್ಬಿಟ್ಟಿರ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಆ ಚಿಕ್ಕ ಹುಡುಗಿ ಬೇರೆ ಯಾರೋ ಅಲ್ಲ, ಈ ಮನೆ ಓನರ್ ಆಗಿರೋ ಮೇರಿ ಮಗಳಾಗಿರೋ ಏಂಜಲ್ ಅಂತ. ಏಂಜಲ್ಗೆ ನಿತ್ಯ ಅಂದ್ರೆ ತುಂಬಾ ಇಷ್ಟ. ನಿತ್ಯ ಹತ್ರ ಮಾತಾಡೋಣ ಅಂತ ಬಂದಾಗ್ಲೇ ಮೈಕಲ್ ಆ ಹುಡುಗಿನ ಅನುಭವಿಸಿರ್ತಾನೆ ಅಂತ ಗೊತ್ತಾಗಿ ಈ ಚಿಕ್ಕ ಹುಡುಗಿನೂ ಕೂಡ ನೀನು ಬಿಟ್ಟಿಲ್ವಾ, ಅವಳನ್ನು ಕೂಡ ಹಾಳು ಮಾಡಾಕಿದ್ಯಾ ಅಂತ ಹೇಳೋದ್ರಿಂದ ಅದಕ್ಕೆ ಮೈಕಲ್ ಇದ್ಕೊಂಡು ನನಗೆ ಇಷ್ಟ ಆದ್ರೆ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳಿ
ಹೇಳಿ ನಿತ್ಯ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂತಾನೆ. ಅದೇ ಟೈಮಲ್ಲಿ ನಿತ್ಯಗೆ ಒಂದು ಫೋರ್ಕ್ ಸಿಗೋದ್ರಿಂದ ಅದರಿಂದ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಅವನು ಸತ್ತೋದ್ಮೇಲೆ ಆ ಡೆಡ್ ಬಾಡಿನ ಏನ್ ಮಾಡ್ಬೇಕು ಅಂತ ಹೇಳಿ ನಿತ್ಯ ಯೋಚನೆ ಮಾಡ್ಕೊಂಡೆ ಆ ಡೆಡ್ ಬಾಡಿನ ಹೇಳ್ಕೊಂಡು ಮನೆ ಆಚೆಗಡೆ ಬಂದು ಅಲ್ಲೊಂದು ಗುಣಿನ ಹಾಗದು ಒಂದು ಬಂಡೆನ ಎತ್ಕೊಂಡು ಅದ್ರ ಮೇಲೆ ಮುಚ್ಚಿಡ್ತಾಳೆ. ಇದನ್ನೆಲ್ಲ ಮೇರೆ ಕಿಟಕಿಯಿಂದ ನೋಡಿ ಈ ಡೆಡ್ ಬಾಡಿಯಿಂದ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಈ ಗ್ಯಾಸ್ ಬ್ಲಾಸ್ಟ್ ಆಗಿರೋ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಿ ನಿತ್ಯ ಅದರಿಂದ ಸ್ವಲ್ಪ ಗಾಯಗಳಿಂದ ಬದುಕೋ ತರ ಇವರು ಪ್ಲಾನ್ ಮಾಡಿರ್ತಾರೆ. ಆದ್ರೆ ನಿತ್ಯಗೆ ಈ ಆಕ್ಸಿಡೆಂಟ್ ಆದ್ಮೇಲೆ 2-3 ದಿನಗಳು ಏನ್ ನಡೆದೈತಿ ಅನ್ನೋದನ್ನ ಇವಳು ಮರ್ತೋಗ್ಬಿಟ್ಟಿರ್ತಾಳೆ. ಇದೆಲ್ಲ ನಿತ್ಯಗೆ ನೆನಪಾದ್ಮೇಲೆ ಇವರಿಬ್ರು ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿರೋ ಮಾರ್ಟಿನ ನೋಡ್ಕೊಂಡು ಹಾಗೆ ಇವರಿಬ್ರು ಒಂದು ಡೆಡ್ ಬಾಡಿನ ಊತಾಕ್ಬಿಟ್ಟಿರ್ತಾರ ಅಲ್ವಾ, ಆ ಬಂಡೆ ಕಡೆ ನೋಡ್ತಿರೋ ಹಾಗೆ ನೋಡಿಸ್ತಾರೆ. ಅಂದ್ರೆ ಈ ಮಾರ್ಟಿನ ಇವರು ಅಲ್ಲೇ ಊತಾಕ್ಬಿಡ್ಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದಾರೆ ಅಂತ ತಿಳಿಸೋದ್ರ ಮುಖಾಂತರ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.